ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನಮ್ಮ ಫಸ್ಟ್ 2024 ರೀಡಿಂಗ್ ಮಾಡ್ತಾ ಇದ್ದೀವಿ. ಜಾನ್ವರಿ 2024 ಎನರ್ಜಿ ಪ್ರೆಡಿಕ್ಷನ್ಸ್. ವಿಶ್ ಯು ಆಲ್ ವಂಡರ್ಫುಲ್ ಹ್ಯಾಪಿ ನ್ಯೂ ಇಯರ್. ಈ 2024ಅಲ್ಲಿ ನೀವು ಅಂದ್ಕೊಂಡಿರೋದನ್ನೆಲ್ಲ ನೀವು ಅಚೀವ್ ಮಾಡಿ. ಮೇ ಯೋರ್ ಲೈಫ್ ಬಿ ಫಿಲ್ಡ್ ವಿತ್ ಲವ್, ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ಸಕ್ಸಸ್. ಓಕೆ, ಸೊ ಇವತ್ತಿನ ಟಾರೋ ರೀಡಿಂಗ್ನ ಶುರು ಮಾಡೋಣ. ಜಾನ್ವರಿ 2024 ಎನರ್ಜಿ ಪ್ರೆಡಿಕ್ಷನ್ಸ್. ಆ್ಯಸ್ ಯೂಶಲಿ ನಮ್ಮ ಹತ್ರ 2 ಗ್ರೂಪ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಸೆಲಿನೈಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಕಾರ್ಡ್ನೀಲಿಯನ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಜಾನ್ವರಿ 2024 ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಸೆಲಿನೈಟ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಜಾನ್ವರಿ 2024 ಎನರ್ಜಿ ಪ್ರೆಡಿಕ್ಷನ್. ನಮ್ಮ ಮೊದಲನೇ ತಿಂಗಳು ಹೊಸ ವರ್ಷದಲ್ಲಿ. ಸೊ ಮೊದಲನೇ ಮೆಸೇಜು ಅಥವಾ ಮೊದಲನೇ ವಿಷನ್ ನನಗೆ ಬಂದಿದ್ದು ಏಂಜಲ್ ವಿಂಗ್ಸ್ ಮತ್ತು ಈ ಹೆಲಿಕಾಪ್ಟರ್ ವ್ಯೂ ಅಂತ ಹೇಳ್ತಾರಲ್ಲ, ಮೇಲಿಂದ ಈ ಹೈ ಲೆವೆಲ್ ವ್ಯೂ. ಸೊ ಏಂಜಲ್ ವಿಂಗ್ಸ್ ಫ್ಲೈ ಮಾಡ್ತಾ ಇರೋದು ಮತ್ತು ಪ್ಯೂರಿಟಿ ಆ್ಯಂಡ್ ಹೈ ಲೆವೆಲ್ ವ್ಯೂ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇಟ್ಸ್ ಲೈಕ್ ಜಾನ್ವರಿ 2024ಅಲ್ಲಿ ಈ ಹೈ ಡ್ರೈವ್ ಎನರ್ಜಿನಲ್ಲಿರೋ ಥರ ಇದೆ. ನೀವು ಯು ಆರ್ ವೆರಿ ಮೋಟಿವೇಟೆಡ್. ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೋ ವಿಚಾರಗಳ ಬಗ್ಗೆ ಯು ಆರ್ ಹೈಲಿ ಮೋಟಿವೇಟೆಡ್. ಮತ್ತು ಇನ್ನೂ ತುಂಬ ಪ್ಲ್ಯಾನ್ ಮಾಡ್ತಾ ಇರೋ ಥರ ಇದೆ ಜಾನ್ವರಿನಲ್ಲಿ. ನೀವು ನೆಕ್ಸ್ಟು ಯಾವ ರೀತಿ ಸ್ಟೆಪ್ಸ್ ತೊಗೊಳ್ಬೇಕು ಅಥವಾ ಏನನ್ನು ಮಾಡಬೇಕು ಅಂಥೇಳಿ ಇಟ್ ಫೀಲ್ಸ್ ಲೈಕ್ ವೆರಿ ಡೀಟೇಲ್ ಓರಿಯೆಂಟೆಡ್ ಮಂತ್ ಥರ ಇದೆ ನನಗೆ ಜಾನ್ವರಿ ಮಂತ್. ನಿಮಗೆ ಡೀಟೇಲ್ ಬಗ್ಗೆ ಗಮನ ಕೊಡ್ತಾ ಇರೋದು, ಸ್ಮಾಲ್ ಸ್ಟೆಪ್ಸ್ ಬಗ್ಗೆ ಗಮನ ಕೊಡ್ತಾ ಇರೋದು, ಜೀವನದಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಬಗ್ಗೆ ಗಮನ ಕೊಡ್ತಾ ಇರೋದು, ಸಣ್ಣದಾಗಿ ಯೋಚನೆ ಮಾಡಿದಿರಾ ನಿಮ್ಮ ಆಲೋಚನೆನ ಬ್ರಾಡಾಗಿ ಸ್ಪ್ರೆಡ್ ಮಾಡ್ತಾ ಇರೋದು, ಆ ವಿಂಗ್ಸ್ ಸ್ಪ್ರೆಡ್ ಮಾಡ್ತಾ ಇರೋ ಥರ. ಲೈಕ್ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು. ಲೈಕ್ ಐ ಕ್ಯಾನ್ ಫ್ಲೈ ಅನ್ನೋವಂಥ ಒಂದು ವಿಚಾರನ, ಲೈಕ್ ನನ್ನ ಹತ್ರ ವಿಂಗ್ಸ್ ಇದೆ ಅಂದರೆ ನನ್ನ ಹತ್ರ ಆ ಪವರ್ ಇದೆ, ನಾನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದನ್ನು ಅಚೀವ್ ಮಾಡೋದಕ್ಕೆ ನನ್ನ ರಿಯಾಲಿಟಿಗೆ ಅದನ್ನು ತಂದ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ನನಗಿದೆ ಅಂಥೇಳಿ ನಿಮ್ಮ ವಿಂಗ್ಸ್ನ ಸ್ಪ್ರೆಡ್ ಮಾಡ್ತಾ ಇರೋ ಥರ ಇದೆ. ಇವಾಗ ವಿಂಗ್ಸ್ ಇದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನು ಸ್ಪ್ರೆಡ್ ಮಾಡೋ ಅಂಥ ಒಂದು ಅಟೆಂಪ್ಟ್ ಮಾಡ್ತಾ ಇರೋ ಥರ ಇದೆ ಜಾನ್ವರಿ ಮಂತಲ್ಲಿ. ಯು ಆರ್ ಸ್ಪ್ರೆಡಿಂಗ್ ಯೋರ್ ವಿಂಗ್ಸ್, ಯು ಆರ್ ಟ್ರೈಂಗ್ ಟು ಫ್ಲೈ. ಆ ಹಾರೋ ಪ್ರಯತ್ನ ಎಲ್ಲ ಎಕ್ಸಾಂಪಲಲ್ಲಿ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಜನರಲ್ ಆಗಿ ನಿಮಗೆ ಗ್ರೂಪ್ ನಂಬರ್ 1 ಇಟ್ಸ್ ಲೈಕ್ ಯು ವಾಂಟ್ ಟು ಟ್ರೈ. ನಿಮ್ಮನ್ನು ನೀವು ಒಂದು ಕಂಫರ್ಟ್ ಝೋನಿಂದ ಆಚೆ ಕರ್ಕೊಂಡು ಹೋಗಿ ಅದು ಮಾಡೋ ಪ್ರಯತ್ನನ ಮಾಡಬೇಕು. ನಾನು ಸುಮ್ಮನೆ ಇದ್ದರೆ ನಾನು ಅಂದ್ಕೊಂಡಿದ್ದು ಅಚೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೆ ಐ ರಿಯಲಿ ವಾಂಟ್ ಆ ಚೇಂಜಸ್ ಎಲ್ಲ ನನ್ನ ಜೀವನದಲ್ಲಿ ಬೇಕು. ನನ್ನ ಮೈಂಡಲ್ಲಿ ನನ್ನ ಮನಸ್ಸಿನಲ್ಲಿ ಇರೋವಂಥ ಆ ಬದಲಾವಣೆಗಳೆಲ್ಲ ಏನಂತ ಅಂದ್ಕೊಳ್ತಾ ಇದ್ದೀನಿ ಅದನ್ನು ನನ್ನ ಜೀವನಕ್ಕೆ ತರೋದಕ್ಕೆ ನಾನು ಸ್ಟೆಪ್ಸ್ ತೊಗೊಳ್ಳೋ ಅಂಥ ಸಮಯ ಬಂದಿದೆ ಅಂಥೇಳಿ ಯು ಆರ್ ಟೇಕಿಂಗ್ ಸ್ಟೆಪ್ಸ್ ಜೊತೆಗೆ ತುಂಬ ಡೀಟೇಲ್ ಓರಿಯೆಂಟೆಡ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಸುಮ್ಮನೆ ವೇಗಾಗಿ ಏನೋ ಒಂದು ಆಲೋಚನೆ ಮಾಡ್ತಾ ಇಲ್ಲ. ವೇಗ್ ಅಂದರೆ ಯಾವುದು ಗೋಲ್ ಇಲ್ಲ, ಯಾವುದು ಡೈರೆಕ್ಷನ್ ಇಲ್ಲ. ಸುಮ್ಮನೆ ಈ ಮಂತ್ ಹೆಂಗೆ ಬರುತ್ತೆ, ನೆಕ್ಸ್ಟ್ ಮಂತ್ ಹೆಂಗೆ ಬರುತ್ತೆ, ಹಾಗೆ ಐ ಜಸ್ಟ್ ಗೋ ರೋಲ್ ವಿತ್ ದ ಮಂತ್ ಅನ್ನೋಂಥ ಎನರ್ಜಿಯಿಂದ ಯು ಆರ್ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಯೋರ್ ಮಂತ್ ಅನ್ನೋ ಥರ ಇದೆ. ನಿಮ್ಮ ಮಂತನ್ನ ನೀವು ಪ್ಲ್ಯಾನ್ ಮಾಡ್ಬೋದು ಅಥವಾ ಡೀಟೇಲ್ಸ್ ಬಗ್ಗೆ ಗಮನ ಕೊಡ್ಬೋದು. ಸೊ ಡೈಲಿ ಪ್ಲ್ಯಾನಿಂಗ್ ಇರ್ಬೋದು, ಮಂತ್ಲಿ ಪ್ಲ್ಯಾನಿಂಗ್ ಇರ್ಬೋದು, ಅಥವಾ ಎಮೋಷನ್ಸ್ ಜಾಸ್ತಿ ಆದಾಗ ಎಮೋಷನ್ಸ್ ತುಂಬ ವೇವ್ ಆಗಬೇಕಾದ್ರೆ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳೋದು, ಯಾಕೆ ನನಗೆ ಈ ಸಮಯದಲ್ಲಿ ಕೋಪ ಬಂತು ಅಥವಾ ಯಾಕೆ ಈ ಸಮಯದಲ್ಲಿ ನಾನು ಇಷ್ಟೊಂದು ಕಾಂಪ್ರಮೈಸ್ ಮಾಡಿಕೊಂಡೆ. ಸೊ ಯಾವುದೂ ಅನ್ಅಕೌಂಟಬಲ್ ಆಗಿ ಬಿಡ್ದಿರ ಯು ಆರ್ ಟೇಕಿಂಗ್ ಕಂಟ್ರೋಲ್. ಲೈಕ್ ಅಕೌಂಟಿಗೆ ತೊಗೊಳ್ತಾ ಇರ್ದಿರಾ ನಿಮ್ಮ ಲೈಫಲ್ಲಿ ಆಗೋ ಒಂದು ಪ್ರತಿಯೊಂದು ವಿಚಾರನೂ. ಸೊ ಬೇಸಿಕ್ಲಿ ಯು ಆರ್ ಸ್ಪ್ರೆಡಿಂಗ್ ಯೋರ್ ವಿಂಗ್ಸ್. ಅ ಬ್ರಾಡರ್ ಹೆಲಿಕಾಪ್ಟರ್ ವ್ಯೂ ಅಲ್ಲಿ ನಿಮ್ಮ ಲೈಫ್ನ ನೋಡ್ತಾ ಇದ್ದೀರಾ. ಏನೇನು ಚೇಂಜ್ ಮಾಡಬೇಕು ಆ ಡೈರೆಕ್ಷನಲ್ಲಿ ನಾನು ಆ್ಯಕ್ಷನ್ಸ್ ತೊಗೊಳ್ದೇ ಇದ್ದರೆ ಯಾವ ಬದಲಾವಣೆಯೂ ಆಗಲ್ಲ ಅನ್ನೋವಂಥ ಒಂದು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಈ ಡೀಟೇಲ್ ಓರಿಯೆಂಟೆಡ್ ಆಗಿ ನಿಮ್ಮ ಲೈಫ್ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್
ಸೆಲಿನೈಟ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ದಿಸ್ ಈಸ್ ಒನ್ ಆಫ್ ದಿ ಮಾಸ್ಟರ್ ಕ್ರಿಸ್ಟಲ್ಸ್. ಸೆಲಿನೈಟ್ ಇದಕ್ಕೆ ಕ್ಲೆನ್ಸಿಂಗು ಕ್ಲಿಯರಿಂಗ್ ಯಾವುದು ಬೇಕಾಗಿರೋದಿಲ್ಲ. ಇದನ್ನು ಯು ಕೆನಾಟ್ ಸೋಕ್ ಮಾಡಿದರೆ ಈ ಕ್ರಿಸ್ಟಲ್ ಕರ್ಗೋಗುತ್ತೆ. ಇಟ್ ಈಸ್ ಆಲ್ರೆಡಿ ಹೈ ವೈಬ್ರೇಷನಲ್ ಕ್ರಿಸ್ಟಲ್. ಇದು ಈ ಕ್ರಿಸ್ಟಲ್ ಜೊತೆ ಬೇರೆ ಯಾವುದನ್ನು ಇಟ್ಟರು ಅದನ್ನೆಲ್ಲ ಚಾರ್ಜ್ ಮಾಡುವಂಥ ಕೆಪಾಸಿಟಿ ಇರೋವಂಥ ಒಂದು ಕ್ರಿಸ್ಟಲ್ ಇದು. ಸೊ ಡೆಫಿನೆಟ್ಲಿ ಆ ಹೈ ವೈಬ್ರೇಷನಲ್ ಮಂತ್ ನಿಮಗೆ January 2024. ಹೈ ವೈಬ್ರೇಷನ್ ಜೊತೆಗೆ ನೀವು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾ ಇರೋದು, ಅಡ್ವಾನ್ಸ್ಡ್ ಆಲೋಚನೆ ಮಾಡ್ತಾ ಇರೋದು. ಈ ಸಣ್ಣ ವಿಚಾರ ಇವತ್ತಿಗೆ ಹೆಂಗೋ ಒಂದು ಆಗೋದ್ರೆ ಆಯಿತು ಜೀವನ ಅನ್ನೋಂಥ ಒಂದು ಸ್ಮಾಲ್ ಥಿಂಕಿಂಗಿಂದ ಯು ಆರ್ ಎಕ್ಸ್ಪ್ಯಾಂಡಿಂಗ್ ಯುವರ್ ಥಿಂಕಿಂಗ್ ಕೆಪಾಸಿಟಿ. ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಹಾರ್ಟ್ ಸೆಟ್ಟು ಪ್ರತಿಯೊಂದೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಓಪನಿಂಗ್ ಯುವರ್ ವಿಂಗ್ಸ್. ಆ ವಿಂಗ್ಸನ್ನು ತೆರೆದು ನಾನು ಹಾರೋ ಪ್ರಯತ್ನ ಮಾಡ್ತೀನಿ, ನನ್ನ ಹತ್ರ ವಿಂಗ್ಸ್ ಇದೆ ಅನ್ನೋಂಥ ಒಂದು ಸತ್ಯ ನನಗೆ ಅರ್ಥ ಆಗಿದೆ. ಸೊ ಎಕ್ಸಾಂಪಲ್ ವೈಸ್ ವಿಂಗ್ಸ್ ಇದೆ ಅಂದರೆ ಇಟ್ ಈಸ್ ನಾಟ್ ವಿ ಹ್ಯಾವ್ ವಿಂಗ್ಸ್, ಬಟ್ ನಾವು ಅಂದ್ಕೊಂಡಿರೋವಂಥದ್ದನ್ನ ಅಚೀವ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿದೆ ಅನ್ನೋಂಥ ಒಂದು ಆ ರಿಯಾಲಿಟಿನ ನೀವು ತಿಳ್ಕೊಳ್ತಾ ಇದ್ದೀರಾ ಮತ್ತು ಆ ಡೈರೆಕ್ಷನಲ್ಲಿ ಹಾರೋ ಪ್ರಯತ್ನ ಪಡ್ತಾ ಇದ್ದೀರಾ. ವೆರಿ ಬ್ರಾಡ್ ಥಿಂಕಿಂಗ್ ನಿಮ್ಮದು January ಮಂತಲ್ಲಿ. ಡಿಸಪಾಯಿಂಟ್ಮೆಂಟ್ಸ್ ಆದ್ರೂ ಜಾನ್ವರಿನಲ್ಲಿ ನೀವು ಆ ಡಿಸಪಾಯಿಂಟ್ಮೆಂಟಲ್ಲಿ ತುಂಬ ಕಾಲ ಕೂತ್ಕೊಳ್ಳೋದಿಲ್ಲ. ಆರ್ಗ್ಯುಮೆಂಟ್ಸ್ ಇರ್ಬೋದು, ಡಿಸಪಾಯಿಂಟ್ಮೆಂಟ್ಸ್ ಇರ್ಬೋದು, ಫೇಲ್ಯೂರ್ಸ್ ಇರ್ಬೋದು. ನೀವು ಇಮ್ಮಿಡಿಯೇಟಾಗಿ ಇಲ್ಲ, ನೀವು ಮುಂಚೆ ಒಂದು ವಾರ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ತಿದ್ರಿ ಅನ್ಸುತ್ತೆ ಡಿಸಪಾಯಿಂಟ್ಮೆಂಟ್ ಆದರೆ, ಬಟ್ ಇವಾಗ ಯು ಆರ್ ಆ ಡ್ಯೂರೇಷನ್ ಕಡಿಮೆ ಆಗ್ತಾಯಿದೆ ನಿಮಗೆ. ಇಮ್ಮಿಡಿಯೇಟಾಗಿ ಆ ಒಂದು ಆಲೋಚನೆಯಿಂದ ಆಚೆ ಬರುವಂಥ ಕೆಪಾಸಿಟಿ ನಿಮಗೆ ಜಾಸ್ತಿ ಆಗ್ತಾಯಿದೆ. ಒಂದು ವಾರ ಅಥವಾ ಒಂದು ತಿಂಗಳಾದ್ರೂ ಆ ಡಿಸಪಾಯಿಂಟೆಡ್ ಎನರ್ಜಿಯಿಂದ ಆಚೆ ಬರೋದು ನಿಮಗೆ ಕಷ್ಟ ಆಗ್ತಿತ್ತು. ಬಟ್ ಹೇಗೆ ನೀವು ಡಿಸಪಾಯಿಂಟ್ಮೆಂಟ್ ಅಥವಾ ಫೇಲ್ಯೂರಲ್ಲಿ ಅಥವಾ ಸ್ಯಾಡ್ನೆಸ್ ಎನರ್ಜಿಯಿಂದ ಆ ಡ್ಯೂರೇಷನನ್ನು ಶಾರ್ಟ್ ಮಾಡಿ, ಮೇ ಬಿ ಒಂದು ವಾರ ಆಗ್ತಾ ಇದ್ದಿದ್ದು ಬೇಜಾರು ಯು ಹ್ಯಾವ್ ಶಾರ್ಟನ್ಡ್ ಇಟ್, ಮೇ ಬಿ 1 day 2 day ಆ ಬೇಜಾರಲ್ಲಿರ್ತೀರ. ಬಟ್ ಇಮ್ಮಿಡಿಯೇಟಾಗಿ ಯು ಆರ್ ಗೋಯಿಂಗ್ ಟು ಬೌನ್ಸ್ ಬ್ಯಾಕ್. ಮತ್ತೆ ಎದ್ದು ಮತ್ತೆ ನೀವು ಪ್ರಯತ್ನ ಮಾಡುವಂಥ ನೆಕ್ಸ್ಟ್ ಅಟೆಂಪ್ಟಿಗೆ ರೆಡಿ ಆಗುವಂಥ ಒಂದು ಎನರ್ಜಿ, ಆ ವಾರಿಯರ್ ಎನರ್ಜಿ, ಪವರ್ಫುಲ್ ಹ್ಯೂಮನ್ ಬೀಯಿಂಗ್ ನಾನು ಅನ್ನೋವಂಥ ಒಂದು ಅಲೈನ್ಮೆಂಟ್ ಮತ್ತು ಅವೇರ್ನೆಸ್. ಅಮೇಝಿಂಗ್ ಎನರ್ಜೀಸ್. ಓಕೆ, ದ ಫಸ್ಟ್ ಕಾರ್ಡ್ ಈಸ್ ಔಟ್ is star. Group number 1, this is so amazing. ಸ್ಟಾರ್ ಬಂದು ಮೊದಲನೇದು, ದಿಸ್ ಈಸ್ ಅಬೌಟ್ ಹೀಲಿಂಗ್. ಯಾಕೆಂದರೆ ಸ್ಟಾರ್ ಕಾರ್ಡ್ ಬಂದು ಇದ್ರ ಮುಂಚೆ ಬರೋ ಕಾರ್ಡ್ ಬಂದು ದೇರ್ ಇಸ್ ಅ ಟವರ್. ಎಷ್ಟೊಂದು ಕೊಲ್ಯಾಪ್ಸ್ ಆಗಿರುತ್ತೆ ಜೀವನದಲ್ಲಿ. ನಾವು ನಮ್ಮ ಲೈಫಲ್ಲಿ ತುಂಬ ಕಷ್ಟ ಇರೋವಂಥ ಸಿಚುವೇಶನ್ಸ್ ಫೇಸ್ ಮಾಡಿರ್ಬೋದು. ನಾವು ಅಂದ್ಕೊಂಡಿದ್ದು ನಮ್ದಾಗದೇ ಇರ್ಬೋದು, ಎಷ್ಟೊಂದು ಕಳ್ಕೊಂಡಿರ್ಬೋದು. ಸೊ ಅದೆಲ್ಲ ಆದಮೇಲೆ ಹೀಲಿಂಗ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ. ಅದನ್ನೆಲ್ಲ ಮರೆಯುವಂಥ ಒಂದು ಪ್ರಯತ್ನ ಪಡ್ತೀವಿ. ಅದರಿಂದ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಂಡು ಅಥವಾ ನಾವು ಅರ್ಥ ಮಾಡ್ಕೊಂಡು ಈ ಸಿಚುವೇಶನಲ್ಲಿ ನಾನು ಏನು ಕಲಿಬೇಕಿತ್ತು ಅಂತ ಕಲ್ತ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋವಂಥ ಪ್ರಯತ್ನ ಮಾಡ್ತೀವಿ. ಅದು ಹೀಲಿಂಗ್ ಪ್ರಾಸೆಸ್ ಆಗುತ್ತೆ. ಸೊ ನೀವು ಆ ಹೀಲಿಂಗ್ ಪ್ರಾಸೆಸ್ಸು ಆ ಜರ್ನಿನ ಮುಗಿಸ್ತಾ ಈಗ ನೆಕ್ಸ್ಟ್ ಲೆವೆಲ್ಗೆ ಅಥವಾ ನೆಕ್ಸ್ಟ್ ಚಾಪ್ಟರ್ಗೆ ನಿಮ್ಮ ಲೈಫಲ್ಲಿ ಆ ಪಾಸ್ಟಲ್ಲಿ ಬಿಟ್ಟು ಅದರಿಂದ ಹೀಲಿಂಗ್ ಆಗಿ ಆ ಹಾರ್ಟ್ ಬ್ರೇಕನ್ನು ಹೀಲ್ ಮಾಡಿಕೊಂಡು ಅಥವಾ ಡಿಸಪಾಯಿಂಟ್ಮೆಂಟ್ನ ಹೀಲ್ ಮಾಡಿಕೊಂಡು, ಸೊ 2024ಅಲ್ಲಿ ಈ ಜಾನ್ವರಿ ಮಂತಲ್ಲಿ ನಿಮ್ಮ ವಿಂಗ್ಸ್ನ ಮತ್ತೆ ಸ್ಪ್ರೆಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಮತ್ತು ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲ್ ತೊಗೊಳೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಲೈಫ್ ಆ್ಯಕ್ಚುಲಿ ನಿಮ್ಮ ಕಂಟ್ರೋಲಲ್ಲೇ ಇರಬೇಕು ಅನ್ನೋಂಥ ಒಂದು ಸತ್ಯನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಸೊ ಯು ಆರ್ ಫೈನಲಿ ಡಿಸೈನಿಂಗ್ ನಿಮ್ಮ ಲೈಫ್ನ ನಿಮಗೆ ಬೇಕಾಗಿರೋವಂಥ ಒಂದು ರೀತಿನಲ್ಲಿ. ಆ್ಯಂಡ್ ಸ್ಟಾರ್ ಈಸ್ ಅಬೌಟ್ ಡ್ರೀಮಿಂಗ್. ನೀವು ಪ್ರೇ ಮಾಡ್ತಾ ಇದ್ದಿದ್ದು ನನ್ನ ಲೈಫ್ ಬದಲಾಗುತ್ತಾ, ಇಲ್ಲ ಯಾವಾಗ ಈ ಚೇಂಜಸ್ ಆಗುತ್ತೆ ಅಥವಾ ಯಾವಾಗ ನಾನು ಆಪರ್ಚುನಿಟೀಸ್ ನೋಡ್ಬೋದು ಅಂತೆಲ್ಲ. ಫೈನಲಿ ನಿಮ್ಮ ಎನರ್ಜಿ ಬಂದು ಈ ಆಪರ್ಚುನಿಟೀಸ್ಗೆ, ನಿಮ್ಮ ಡ್ರೀಮ್ಗೆ ನೀವು ಏನನ್ನು ಪ್ರೇ ಮಾಡ್ತಾ ಇದ್ರಿ ಅದಕ್ಕೆ ಅಲೈನ್ ಆಗ್ತಾ ಇದೆ. ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಹೆರೋಫ್ಯಾಂಟ್. 2 ಕಾರ್ಡೂ ಬಂದು ಮೇಜರ್ ಆರ್ಕನಾ. ಸೊ ಮೇಜರ್ ಆರ್ಕನಾ ಅಂದರೆ ಟ್ಯಾರೋನಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಬಂದು ಮೇಜರ್ ಆರ್ಕಾನ, ಎರಡನೇದು ಬಂದು ಮೈನರ್ ಆರ್ಕಾನ. ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದು ಇಟ್ ಈಸ್ ಅ ಬಿಗ್ ಎನರ್ಜಿ ಶಿಫ್ಟ್ಸ್. ಓಕೆ, ಲೈಫಲ್ಲಿ ದೊಡ್ಡ ಟ್ರಾನ್ಸಿಷನ್ಸ್ ಆಗುವಂಥ ಪೀರಿಯಡಲ್ಲಿ ನಮಗೆ ಮೇಜರ್ ಆರ್ಕಾನ ಬರುತ್ತೆ. ಸೊ ನಾನು ಟ್ಯಾರೋ ಮಾಸ್ಟ್ರಿ ಕೋರ್ಸ್
ಸ್ಟಾರ್ಟ್ ಮಾಡಿದಾಗ ವಿಲ್ ಟಾಕ್ ಇನ್ ಡೀಟೇಲ್ ಟ್ಯಾರೋ ಮಾಸ್ಟ್ರಿ ಕೋರ್ಸಲ್ಲಿ. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಬಂದಿರೋ ಫಸ್ಟ್ 2 ಕಾರ್ಡು ಇಟ್ ಈಸ್ ಮೇಜರ್ ಆರ್ಕಾನ. ಸೊ ಎನರ್ಜಿ ಈಸ್ ಮೇಜರ್ಲಿ ಶಿಫ್ಟಿಂಗ್ ನಿಮ್ಮ ಲೈಫಲ್ಲಿ ಜಾನ್ವರಿ 2024ಅಲ್ಲಿ. ಸೊ ಈ ಸ್ಟೇರ್ಸ್ ನೋಡ್ತಾ ಇದ್ರೆ ಟ್ಯಾರೋನಲ್ಲಿ ಅಥವಾ ಇನ್ ಜನರಲ್ ಆಗಿ ಸ್ಟೇರ್ಸ್ ಬಂದರೆ ಇಟ್ ಈಸ್ ಎಲಿವೇಶನ್, ಮೇಲೆ ಹತ್ತುತ್ತಾ ಇರೋದು ಒಂದು ಸ್ಟೆಪ್ಪಿಂದ ನೆಕ್ಸ್ಟ್ ಸ್ಟೆಪ್ಗೆ. ಮತ್ತು ಈ ಕಾರ್ಡ್ ಎಸ್ಪೆಷಲಿ ಬಂದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಮ್ಮ ಸ್ಪಿರಿಟ್ ಗೈಡ್ಸು, ನಮ್ಮ ಏಂಜಲ್ಸು, ನಾವು ಮೆಟ್ಲು ಹತ್ತಬೇಕಾದ್ರೆ ನಮಗೆ ಚಿಯರ್ ಮಾಡ್ತಾ ಇರೋವಂಥದ್ದು, ನಮಗೆ ದಾರಿ ತೋರಿಸ್ತಾ ಇರೋವಂಥದ್ದು, ನೆಕ್ಸ್ಟ್ ಸ್ಟೆಪ್ಪು ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಗುರಿ ಕಡೆಗೆ, ನಮ್ಮ ಐಡಿಯಾಸ್ ಕಡೆಗೆ, ನಮ್ಮ ಪ್ಲ್ಯಾನ್ಸ್ ಕಡೆಗೆ ನಮ್ಮನ್ನು ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಜಾನ್ವರಿ 2024ಅಲ್ಲಿ ಯೋರ್ ವಿಶ್ ಒನ್ ಆರ್ ಸಮ್ ಆಫ್ ಯುವರ್ ವಿಶಸ್ ಆರ್ ಕಮಿಂಗ್ ಟ್ರೂ. ಯಾವುದೋ ಒಂದು ವಿಶ್ ಬಂದು ಫುಲ್ಫಿಲ್ ಆಗ್ತಾ ಇರೋ ಥರ ಇದೆ, ಅಥವಾ ಆ ಫುಲ್ಫಿಲ್ಮೆಂಟ್ ಕಡೆಗೆ ಸ್ಟೆಪ್ಸ್ ತೊಗೊಳ್ತಾ ಇರೋ ಥರ ಇದೆ. ಆ ವಿಶ್ ಏನು ಅನ್ನುವಂಥ ಒಂದು ಕ್ಲಾರಿಟಿ ಬಂದು ಆ ಒಂದು ವಿಶ್ ಕಡೆಗೆ ಅಥವಾ ಅದೊಂದು ಡ್ರೀಮ್ ಅಥವಾ ಆ ಗೋಲ್ ಡೈರೆಕ್ಷನಲ್ಲಿ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತಾ ಇದ್ದೀರಾ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಡಿಸೈನ್ ಮಾಡ್ತಾ ಇದ್ದೀರಾ, ಆ ಸ್ಟೆಪ್ ತೊಗೊಳ್ತಾ ಇದ್ದೀರಾ. ನಿಮ್ಮ ಗೈಡ್ಸ್ ಬಂದು ದೇ ಆರ್ ವೆರಿ ಹ್ಯಾಪಿ ನೀವು ತೊಗೊಳ್ತಾ ಇರೋ ಸ್ಟೆಪ್ಸಿಂದ, ನೀವು ಮಾಡ್ತಾ ಇರೋ ಅಂಥ ಬೋಲ್ಡ್ ಡಿಸಿಷನ್ಸ್ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಹಿಂದೆ ಅಂದರೆ ಪಾಸ್ಟಲ್ಲಿ ಬಿಟ್ಟು ಮುಂದೆ ಹೋಗುವಂಥ ಒಂದು ಈ ಕರೇಜ್ ನಿಮಗೆ ಇರೋದನ್ನು ಅಪ್ಲಾಡ್ ಮಾಡಿ, ರೆಕಗ್ನೈಸ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಜಾನ್ವರಿ 2024. ಅಗೇನ್ ಇಟ್ಸ್ ಅ ವೆರಿ ಗುಡ್ ಹೈ ವೈಬ್ರೇಷನಲ್ ಮಂತ್. ನಿಮಗೆ ಅಗೇನ್ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತಲ್ಲ, ಡಿಸಪಾಯಿಂಟ್ಮೆಂಟ್ ಆಗ್ಬೋದು, ಬೇಜಾರಾಗ್ಬೋದು, ಅಪ್ ಆ್ಯಂಡ್ ಡೌನ್, ಹೈ ಟೈಡ್ ಲೋ ಟೈಡ್ ಲೈಫಲ್ಲಿರುತ್ತೆ. ಬಟ್ ಅದು ನಿಮಗೆ ಅಷ್ಟು ಅಫೆಕ್ಟ್ ಆಗೋದಕ್ಕೆ ನೀವು ಬಿಡ್ತಾ ಇಲ್ಲ. ಜಾನ್ವರಿ 2024ಅಲ್ಲಿ ಯು ಆರ್ ರೆಡಿ ಟು ಸ್ಪ್ರೆಡ್ ಯುವರ್ ವಿಂಗ್ಸ್. ಓಕೆ, ಸೊ ಐ ಆಮ್ ರೆಡಿ ಟು ಸ್ಪ್ರೆಡ್ ಮೈ ವಿಂಗ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಜಾನ್ವರಿ ಮಂತ್ ಅಫರ್ಮೇಷನ್. ಸೋ ಫಾರ್ ಸೂಪರ್ ಮೆಸೇಜಸ್ಸು, ಸೈನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಏನು ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿ. ವಿ ಹ್ಯಾವ್ 2 of Swords. ದಿಸ್ ಈಸ್ ಅ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್ ಇಲ್ಲಿ. 2 of Swords ಬಂದು ದಿಸ್ ಈಸ್ ಅ ಮೇ ಬಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಿಮಗೆ ನಿಮ್ಮ ಬೇಕು ಬೇಡಗಳ ಬಗ್ಗೆ, ಅಥವಾ ನಿಮಗೇ ಬೇಕಾಗಿರೋದೊಂದಾದರೆ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋ ಅಂಥವ್ರ ಇಂಟ್ರೆಸ್ಟ್ ಬೇರೆ ಇರ್ಬೋದು. ಬಟ್ ದೆರ್ ಈಸ್ ಅ ಲಿಟಲ್ ಬಿಟ್ ಆಫ್ ಕಾನ್ಫ್ಲಿಕ್ಟ್. ದಟ್ ಈಸ್ ಎಕ್ಸಾಕ್ಟ್ಲಿ ವೈ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಲ್ಲಿ ನಿಮಗೆ ಡೈರೆಕ್ಟ್ ಮಾಡ್ತಾ ಇರೋದು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ನಿಮಗೆ ಸೈನ್ಸ್ ಕಳಿಸ್ತಾ ಇರೋದು. ಬಿಕಾಸ್ ದ ನೆಕ್ಸ್ಟ್ ಕಾರ್ಡ್ ಈಸ್ ಆಲ್ಸೋ ಅಬೌಟ್ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್. 7 of Cups ಬಂದು ಎಷ್ಟೊಂದು ಆಪರ್ಚುನಿಟಿ ಅಥವಾ ಎಷ್ಟೊಂದು ದಾರಿ ಅಥವಾ ಯಾವ ಡೈರೆಕ್ಷನಲ್ಲಿ ನಾನು ನಡಿಬೇಕು, ಏನು ಮಾಡಬೇಕು, ನನ್ನ ಪರ್ಪಸ್ ಏನು, ಅಥವಾ ಇನ್ ಬ್ರಾಡ್ ಆರ್ ಇನ್ ಜನರಲ್ ನೀವು ಯಾವ ಒಂದು ಐಡಿಯಾ ಅಥವಾ ವಿಷನ್ ಬಗ್ಗೆ ಫೋಕಸ್ ಮಾಡಬೇಕು. ಸೊ ದೇರ್ ಕ್ಯಾನ್ ಬಿ ಅ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್. ಬಟ್ ಆ ಕನ್ಫ್ಯೂಷನ್ಗೆ ಯು ವಿಲ್ ಗೆಟ್ ಆನ್ಸರ್. ಲೈಕ್ ನಿಮಗೆ ಕನ್ಫ್ಯೂಷನ್ ಆಗಿ ಅಥವಾ ಸ್ವಲ್ಪ ಲಾಸ್ಟ್ ಫೀಲಿಂಗ್ ಬಂದಾಗ ಇಮಿಡಿಯೇಟಾಗಿ ಇಂಟೆನ್ಷನ್ ಸೆಟ್ ಮಾಡಿ ಏನು ಮಾಡಬೇಕು ಈ ದಾರಿನಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ, ಶೋ ಮಿ ದ ವೇ, ಹೇಗೆ ನಾನು ಮುಂದೆ ಹೋಗಬೇಕು ಅಂತ ಹೇಳಿ ಇಂಟೆನ್ಷನ್ ಸೆಟ್ ಮಾಡಿ, ಪ್ರೇ ಮಾಡಿ, ಇಲ್ಲ ಕ್ಯಾಂಡಲ್ ಲೈಟ್ ಹಚ್ಚಿ ಅಥವಾ ದೀಪ ಹಚ್ಚಿ, ಡೂ ವಾಟ್ ಎವರ್ ನಿಮ್ಮ ಗೈಡ್ ಜೊತೆ, ನಿಮ್ಮ ಹೈಯರ್ ಪವರ್ಸ್ ಜೊತೆ ಕನೆಕ್ಟ್ ಮಾಡಿ ಡೈರೆಕ್ಷನ್ ಕೇಳಿದಾಗ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ಬಿಕಾಸ್ 2 ಕಾರ್ಡಲ್ಲೂ ಯುವರ್ ಹಾರ್ಟ್ ಇಸ್ ಕನೆಕ್ಟೆಡ್ ಆ ಸ್ಪಿರಿಚುವಲ್ ರೆಲ್ಮ್ಗೆ, ಮತ್ತು ಸ್ಪಿರಿಚುವಲ್ ರೆಲ್ಮ್ ಇಂಟರ್ವಿನ್ ಮಾಡ್ತಾ ಇರೋದು ನಿಮ್ಮ ಡ್ರೀಮ್ಸ್ ಗೋಲ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ದೆನ್ ದಿಸ್ ಈಸ್ ಯೋರ್ ಕನ್ಫ್ಯೂಷನ್. ಒಂದು ಇಟ್ ಕ್ಯಾನ್ ಬಿ ಇಂಟರ್ನಲ್ ಕನ್ಫ್ಯೂಷನ್ ಅಥವಾ ಭಯ, ನಿಮ್ಮ ದಾರಿನ ನೀವು ಫಾಲೋ ಮಾಡೋದಕ್ಕೆ ನನ್ನ ಕೈಲಾಗತ್ತಾ ಆಗಲ್ವಾ ಅನ್ನೋಂಥ ಒಂದು ಭಯ ಅಥವಾ ಕನ್ಫ್ಯೂಷನ್ ಇದು. ಬಟ್ ನಿಮ್ಮ ಗೈಡ್ಸ್ ಬಂದು ದೇ ಆರ್ ಟೆಲ್ಲಿಂಗ್ ಯು. ಸೊ ನಿಮ್ಮ ಇಂಟ್ಯೂಷನನ್ನು ನಂಬೋದು ಜಾನ್ವರಿ 2024ಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ ದ ಲೆಸ್ ನೀವು ಆಪರ್ಚುನಿಟೀಸ್ಗೆ ಡೋರ್ ಓಪನ್ ಮಾಡ್ತಾ ಇದ್ದೀರಾ ಜಾನ್ವರಿ 2024ಅಲ್ಲಿ. ಯು ವಿಲ್ ರಿಸೀವ್ ಅ ಲಾಡ್ ಆಫ್ ಆಪರ್ಚುನಿಟೀಸ್. 2024 ಅಷ್ಟೇ ಅಲ್ಲ, ಹೋಗ್ತಾ ಡಿಫ್ರೆಂಟ್ ಏರಿಯಾನಲ್ಲಿ ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಡೋರ್ಸ್ ಓಪನ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಈ ಹೊಸ ಡೋರ್ ಓಪನ್ ಮಾಡ್ತಾನೂ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಯಾವ ಒಂದು ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಒಂದು ಜಾಬ್ ತೊಗೋಬೇಕು. ಸೊ ಈ ರೀತಿ ದೆರ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸಸ್ ನಿಮ್ಮ ಲೈಫಲ್ಲಿ. ಜಾನ್ವರಿನಲ್ಲೂ ಮಲ್ಟಿಪಲ್ ಚಾಯ್ಸಸ್ ಇರ್ಬೋದು. ಬಟ್ ಬಿಲೀವ್
your intuition, ನಿಮ್ಮ higher powers, because they are guiding you ನಿಮಗೆ January 2024 ಅಲ್ಲಿ, and you are on the right direction. ಯಾವತ್ತೂ ನೀವು ಕಳೆದೋಗಿರೋದಿಲ್ಲ, ಬರೀ ಆ ಸಮಯದಲ್ಲಿ ನಿಮಗೆ ಕಾಣಿಸ್ತಾ ಇರೋಲ್ಲ ಅಥವಾ ಅರ್ಥ ಆಗ್ತಾ ಇರೋಲ್ಲ, ಯಾಕೆಂದರೆ ನೀವು ಆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತೀರಾ ಅಥವಾ ಆ ಫಿಯರ್ ಸ್ಟೇಟಲ್ಲಿ ಇರ್ತೀರಾ ಅಥವಾ ವಿಕ್ಟಿಮ್ ಸ್ಟೇಟಲ್ಲಿ ಇರ್ತೀರಾ. ಬಟ್ ಸ್ವಲ್ಪ ಆ ಎನರ್ಜಿ ಎಲ್ಲ ಮೂವ್ ಆಗ್ತಾ ಆಗ್ತಾ ಯು ವಿಲ್ ಸಿ ಕ್ಲಿಯರ್ಲಿ ಏನು ಮಾಡಬೇಕು ಅಂತ ಹೇಳಿ. ನಿಮ್ಮ ಗೈಡ್ ಜೊತೆ ಕನೆಕ್ಟ್ ಮಾಡಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಮಾಡಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಯು, ಹೆಲ್ಪ್ ಯು ಇನ್ the month of January. Always they support, but specifically ಜಾನ್ವರಿನಲ್ಲಿ looks like ಅವ್ರ ಸಪೋರ್ಟ್ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ಬೋದು. ಕೆಲವೊಂದು ಡಿಸಿಷನ್ಸ್ ಮಾಡೋದಕ್ಕೆ, ಕೆಲವೊಂದು ಪ್ಲ್ಯಾನ್ ಮಾಡೋದಕ್ಕೆ, ಕೆಲವೊಂದು ಸೆಲೆಕ್ಷನ್ ಅಥವಾ ಚೂಸ್ ಮಾಡೋದಕ್ಕೆ. ಮೇ ಬಿ ದೇರ್ ಕ್ಯಾನ್ ಬಿ ಮೋರ್ ದ್ಯಾನ್ 1 or 2 ಆಪರ್ಚುನಿಟೀಸ್ ನೀವು ಚೂಸ್ ಮಾಡಬೇಕಾಗಿ ಬರ್ಬೋದು, ಸೆಲೆಕ್ಟ್ ಮಾಡಬೇಕಾಗಿ ಬರ್ಬೋದು, ಅಥವಾ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ಬೋದು. ಸೊ ಯು ಮೇ ನೀಡ್ ಅ ಲಿಟಲ್ ಬಿಟ್ ಆಫ್ ಸಪೋರ್ಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿದು. ಸ್ಟೇ ಫೋಕಸ್ಡ್, ಹೋಲ್ಡ್ ದ ಕೋರ್ಸ್. ಇದು ಸ್ವಲ್ಪ ನೀವು ಅಂದ್ಕೊಂಡಿರೋ ಪ್ಲ್ಯಾನು ಸ್ವಲ್ಪ ಎಕ್ಸಾಕ್ಟ್ಲಿ ನೀವು ನಿಮ್ಮ ಪ್ಲ್ಯಾನ್ ಬಂದು ABC ಇದ್ದರೆ ಮೇ ಬಿ B ಸ್ಕಿಪ್ ಆಗಿ ಬೇರೆ ಏನೋ ಚೇಂಜಸ್ ಆದರೆ ನಿಮ್ಮ ಪ್ಲ್ಯಾನಲ್ಲಿ, ಇಟ್ಸ್ ಓಕೆ, ಟ್ರಸ್ಟ್ ದ ಪ್ರಾಸೆಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಬಿ ಫ್ಲೆಕ್ಸಿಬಲ್. ನೀವು ಏನು ಬೇಕು ಅಂತ ಗೊತ್ತು, ಆದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಏರಿಯಾಗೆ ಟ್ರಾವೆಲ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಡೆಸ್ಟಿನೇಷನ್ ಗೊತ್ತು, ಬಟ್ ನೀವು ಅಂದ್ಕೊಂಡಿರೋ ರೂಟಲ್ಲೇ ಹೋಗಿ ಆ ಡೆಸ್ಟಿನೇಷನ್ ತಲುಪ್ತೀರಾ ಅಂತ ನೀವು ರಿಜಿಡ್ ಆಗಿದ್ದರೆ ಕಷ್ಟ ಆಗುತ್ತೆ. ಯಾಕೆಂದರೆ ದೇರ್ ಮೇ ಬಿ ಅ ಡಿಫ್ರೆಂಟ್ ರೂಟ್, ಅ ಸಿಂಪ್ಲರ್ ರೂಟ್ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು. ಸೊ ದೇರ್ ಕ್ಯಾನ್ ಬಿ ಡಿಲೇಸ್ ಆರ್ ಕ್ಯಾನ್ಸಲೇಷನ್ಸ್. ಸೊ ಫ್ಲೆಕ್ಸಿಬಲ್ ಆಗಿರಿ ಪ್ಲ್ಯಾನಲ್ಲಿ. January 2024 ದೇರ್ ಕ್ಯಾನ್ ಬಿ ಕ್ಯಾನ್ಸಲೇಷನ್ಸ್ ಆರ್ ಡಿಲೇಸ್ ಆರ್ ಪಾಸ್ ಕೆಲವೊಂದು ವಿಚಾರದಲ್ಲಿ. ದಟ್ ಈಸ್ ಎಕ್ಸಾಕ್ಟ್ಲಿ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಆ್ಯಕ್ಚುಲಿ ನಿಮಗೆ ಗೈಡ್ ಮಾಡ್ತಾ ಇರೋದು ಮೇ ಬಿ ನಾಟ್ ಈ ರೂಟಲ್ಲ, ಈ ರೂಟಲ್ಲಿ ಹೋಗಬೇಕು ಅಂತ ಹೇಳಿ. ಅಥವಾ ಡಿಲೇ ಆದಾಗ ಆ್ಯಕ್ಚುಲಿ ಯು ಹ್ಯಾವ್ ಟು ಗೆಟ್ ಎಕ್ಸೈಟೆಡ್. ಓಕೆ, ಡಿಲೇ ಆಗ್ತಾ ಇದೆ, ದೆರ್ ಇಸ್ ಅ ರೀಸನ್. ನಾನು ಮುಂಚಿನ ಥರ ಪ್ಯಾನಿಕ್ ಆಗೋದಿಲ್ಲ. ಐ ನೋ ದೆರ್ ಇಸ್ ಅ ಪ್ಲ್ಯಾನ್ ಆ್ಯಂಡ್ ಐ ಟ್ರಸ್ಟ್ ಇನ್ ಹೈಯರ್ ಪವರ್ಸ್ ಅಂತ ಹೇಳಿ. ಬಟ್ ಸ್ಟೇ ಫೋಕಸ್ಡ್. ನಿಮ್ಮ ಗೋಲ್ಸ್ನ ನೀವು ಬಿಟ್ಕೊಟ್ಬಿಡಬೇಡಿ, ನಿಮ್ಮ ಒಂದು ಡ್ರೀಮ್ಸ್ನ ನೀವು ಬಿಟ್ಕೊಡ್ಬೇಡಿ. ಜಸ್ಟ್ ಬಿಕಾಸ್ ನೀವು ಅಂದ್ಕೊಂಡಿದ್ದ ಥರ ಎಕ್ಸಾಕ್ಟ್ಲಿ ಪಾಯಿಂಟ್ A, ಪಾಯಿಂಟ್ B, ಪಾಯಿಂಟ್ C ನೀವು ಅಂದ್ಕೊಂಡ ಪ್ಲ್ಯಾನೇ ನಡೀತಾ ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ. ಡಿಸಪಾಯಿಂಟ್ ಆಗ್ದಿರಾ ಎವ್ರಿ ಟೈಮ್ ನಿಮ್ಮ ಪ್ಲ್ಯಾನು ಚೇಂಜ್ ಆಗ್ತಾ ಇದ್ದಾಗ ಕೀಪ್ affirming I am guided by my higher power ಅಂತ ಹೇಳಿ. I am guided, I am guided, I am divinely guided ಅಂತ ಹೇಳಿ ಕೀಪ್ ರಿಪೀಟಿಂಗ್ ಆ ಅಫರ್ಮೇಷನನ್ನು. ಯಾಕೆಂದರೆ ಕೆಲವೊಂದು ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯು ಮೇ ಫೀಲ್ ಅ ಲಿಟಲ್ ಡಿಸಪಾಯಿಂಟೆಡ್ ಬಿಕಾಸ್ ವಿ ಹ್ಯಾವ್ ಫಾಗ್ಡ್ ಇನ್ ಎನರ್ಜಿ. ಸೊ ಸ್ವಲ್ಪ ನಿಮಗೆ ಮಧ್ಯದಲ್ಲಿ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಿಡ್ ಜಾನ್ವರಿ ಅಥವಾ ಲೇಟ್ ಜಾನ್ವರಿನಲ್ಲಿ ಸ್ವಲ್ಪ ಡ್ಯುವಾಲಿಟಿ ಜಾಸ್ತಿ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು. ಏನು ಮಾಡಬೇಕು ಅಂತ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡ್ಬೋದು. ನಿಮ್ಮನ್ನು ನೀವು ಡೌಟ್ ಪಡ್ಬೋದು, ಅಥವಾ ಹೊರಗಡೆ ಇನ್ಫ್ಲೂಯೆನ್ಸ್ ಆಗ್ಬೋದು. ಹೊರಗಡೆಯವ್ರು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು, ಅಥವಾ ನಿಮ್ಮನ್ನು ನೀವೇನೇ ಪ್ರಶ್ನಿಸ್ಬೋದು. ಇದು ಸಾಧ್ಯನಾ, ನನ್ನ ಕೈಲಿ ಇದಾಗತ್ತಾ, ಈ ಥರ ನಿಮ್ಮನ್ನು ನೀವೇ ಸೆಲ್ಫ್ ಡೌಟ್, ಸೆಲ್ಫ್ ಕ್ರಿಟಿಸಿಸಮ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಫಾಗ್ಡ್ ಇನ್ ಎನರ್ಜಿ ಇದೆ, ದಾರಿ ಸ್ವಲ್ಪ ಅನ್ಕ್ಲಿಯರ್ ಆಗಿದೆ ಇಲ್ಲಿ. ಹಾಗಾಗಿನೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ವರಿ, ದಿಸ್ ಇಸ್ ಟೆಂಪ್ರರಿ. ಡಿಲೇಸ್ ಆರ್ ಗುಡ್, ಕ್ಯಾನ್ಸಲೇಷನ್ಸ್ ಆರ್ ಗುಡ್, ಪಾಸ್ ಈಸ್ ಗುಡ್. ಎಲ್ಲನೂ ನಿಮ್ಮನ್ನ ಕರೆಕ್ಟಾಗಿರೋ ದಾರಿನಲ್ಲಿ ಮೂವ್ ಮಾಡೋದಕ್ಕೆ ಇದೆಲ್ಲ ಆಗೋವಂಥ ಸಾಧ್ಯತೆಗಳಿರುತ್ತೆ. ಆಗಲೇಬೇಕಂತಲ್ಲ, ಆದಾಗ ಅಫರ್ಮ್ ಮಾಡ್ಕೊಳ್ಳಿ, ಐ ಆಮ್ ಡಿವೈನ್ಲಿ ಗೈಡೆಡ್, ಐ ಬಿಲೀವ್, ಐ ಟ್ರಸ್ಟ್ ಮೈ ಪಾತ್ ಅಂತ ಹೇಳಿ. ಸೊ ಈ ಎರಡು ಅಫರ್ಮೇಷನ್ಸು ನಿಮಗೆ ಜಾನ್ವರಿಗೆ ತುಂಬ ತುಂಬ ಇಂಪಾರ್ಟೆಂಟು. ಆ್ಯಂಡ್ don't worry, you are perfectly amazingly guided January monthly. So we have fellow travelers. Support is all around you. Group number 1, I don't know ಇದಕ್ಕಿಂತ ಎಷ್ಟು ಕ್ಲಿಯರ್ ಆಗಿ ನಿಮ್ಮ ಗೈಡ್ಸ್ ಹೇಳಬೇಕು ನಿಮಗೆ ಅಂತ. ಸಪೋರ್ಟ್ ಇಸ್ ಆಲ್ ಅರೌಂಡ್ ಯು. ಅಂದರೆ ಯಾವ ಟೈಮಲ್ಲಿ ಯಾರನ್ನ ಮೀಟ್ ಮಾಡಬೇಕು, ಯಾವ ಟೈಮಲ್ಲಿ ಎಂಥ ಒಂದು ಸಪೋರ್ಟ್ ನಿಮಗೆ ಬರಬೇಕು, ಅಥವಾ ಯಾವ ರೀತಿ ಒಂದು ಆಪರ್ಚುನಿಟಿ ನಿಮ್ಮ ಲೈಫಿಗೆ ಎಂಟರ್ ಆಗಬೇಕು, ಪ್ರತಿಯೊಂದು ವಿಚಾರನೂ ಯು ಆರ್ ಅಮೇಝಿಂಗ್ಲಿ ಗೈಡೆಡ್, ಸಪೋರ್ಟೆಡ್ ಆ್ಯಂಡ್ ಲವ್ಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸೊ ಬಿಲೀವ್ ದೆಮ್,
ಟ್ರಸ್ಟ್ ದೆಮ್. ನೀವು ಯಾವುದೇ ದಾರಿನಲ್ಲಿ ನಡೀತಿದ್ರೂ ಅವರ ಸಪೋರ್ಟು ನಿಮ್ಮ ಜೊತೆ ಇದೆ ಅಂತ ಹೇಳಿ. ಮತ್ತು ಯು ಆರ್ ಡಿವೈನ್ಲಿ ಗೈಡೆಡ್ ಆ್ಯಂಡ್ ಡಿವೈನ್ಲಿ ಪ್ರೊಟೆಕ್ಟೆಡ್. ಜಾನ್ವರಿ ಮಂತಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದ್ರೂ ಅಥವಾ ಏನು ಮಾಡೋದು ಅಂತ ಅರ್ಥ ಆಗದಿದ್ದಾಗ್ಲೂ ಇಟ್ಸ್ ಓಕೆ, ರಿಲ್ಯಾಕ್ಸ್, ಟೇಕ್ ಡೀಪ್ ಬ್ರೆತ್. ಮತ್ತು ನಿಮಗೆ ನೀವು ಅಫರ್ಮ್ ಮಾಡ್ಕೊಳ್ಳಿ, ಐ ಆ್ಯಮ್ ಆನ್ ದ ರೈಟ್ ಪಾತ್, ಐ ಆಮ್ ಡಿವೈನ್ಲಿ ಗೈಡೆಡ್, ಐ ಟ್ರಸ್ಟ್ ಮೈ ಪಾತ್ ಅಂತ ಹೇಳಿ. ಈ ಎನರ್ಜೀಸ್ ಎಲ್ಲ ಸಬ್ಸೈಡ್ ಆದಮೇಲೆ ಯು ವಿಲ್ ಫೀಲ್ ಮಚ್ ಬೆಟರ್ ನಿಮ್ಮ ಡೈರೆಕ್ಷನಲ್ಲಿ ನೀವು ನಡೆಯೋದಕ್ಕೆ. ಎಸ್ಪೆಷಲಿ ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ತುಂಬ. ವಿ ಹ್ಯಾವ್ ಬೋನ್ ಕಲೆಕ್ಟರ್ ಆ್ಯಂಡ್ ದೆನ್ ವಿ ಹ್ಯಾವ್ ಸೇಕ್ರೆಡ್ ಪೂಲ್. ಯು ಮೇ ಹ್ಯಾವ್ ಟು ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಜಾನ್ವರಿ ಮಂತಲ್ಲಿ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಅಥವಾ ತುಂಬ ಬ್ಯುಸಿ ಆಗಿಬಿಟ್ಟು ನಿಮ್ಮನ್ನು ನೀವು ಇಗ್ನೋರ್ ಮಾಡಬೇಡಿ. ಯಾಕೆಂದರೆ ಈ ಕಾರ್ಡಲ್ಲಿ ಐ ಆಮ್ ಗೆಟಿಂಗ್ ದಿಸ್ ಎನರ್ಜಿ ಆಫ್ ಯು ನೀಡ್ ಟು ರೆಸ್ಟ್ ಆಲ್ಸೋ. ನಿಮ್ಮ ಬಾಡಿನ ನೀವು ಇಗ್ನೋರ್ ಮಾಡಬೇಡಿ. ಏನು ತಿಂತಾ ಇದ್ದೀರಾ, ಯಾವ ರೀತಿ ರೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಎಕ್ಸಸೈಸ್ ಕೊಡ್ತಾ ಇದ್ದೀರಾ ನಿಮ್ಮ ಬಾಡಿಗೆ ಅಂತ ಹೇಳಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಸ್ ವೆಲ್. ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ನೀರು ಚೆನ್ನಾಗಿ ಕುಡೀರಿ, ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ಈ ಕಾರ್ಡ್ ಕಾಂಬಿನೇಷನಲ್ಲಿ ಬಂದಾಗ ಈ ಕಾರ್ಡ್ ಬಂದು ಫೈರ್ ಎನರ್ಜಿ, ದ ಫೈರ್ ಎನರ್ಜಿ ಆ್ಯಂಡ್ ಆಲ್ಸೋ ಐ ಆಮ್ ಗೆಟಿಂಗ್ ದಿಸ್ ಡೆಸರ್ಟ್ ಎನರ್ಜಿ. ತುಂಬ ಡ್ರೈನೆಸ್, ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಡ್ರಿಂಕ್ ಅ ಲಾಟ್ ಆಫ್ ಲಿಕ್ವಿಡ್ ಜ್ಯೂಸಸ್ ಆರ್ electrolyte powder and drink a lot of water. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಬೇಸಿಕ್ಲಿ. ಈ ಫೈರು ರಿಗರ್ ಇರೋದ್ರಿಂದ ನಿಮ್ಮನ್ನು ನೀವು ಇಗ್ನೋರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆಂದರೆ ಯು ಆರ್ ಹೈಲಿ ಮೋಟಿವೇಟೆಡ್ ಜಾನ್ವರಿನಲ್ಲಿ. ಸೊ ನಿಮ್ಮ ಪ್ರಯಾರಿಟೀಸ್ ಏನು ಅಂತ ತಿಳ್ಕೊಳ್ಳಿ. ನಿಮ್ಮ ಡೈಲಿ ಪ್ಲ್ಯಾನ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಈ ಟು ಡೂ ಲಿಸ್ಟ್ ಬರ್ಕೊಳ್ಳಿ. ಯಾಕೆಂದರೆ ಒಂದನ್ನೇ ಫೋಕಸ್ ಮಾಡಿಕೊಂಡು ಇನ್ನೊಂದನ್ನು ಇಗ್ನೋರ್ ಮಾಡಿಬಿಡ್ತೀರಾ, ಅಥವಾ ಇನ್ನೊಂದನ್ನು ಮಾಡ್ತಾ ಮತ್ತೊಂದನ್ನು ಇಗ್ನೋರ್ ಮಾಡಿಬಿಡ್ತೀರಾ. ಸೊ ಈ ರೀತಿ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ಎಷ್ಟೊಂದು ಏರಿಯಾ ನಿಮ್ಮ ಲೈಫಲ್ಲಿ. ಸೊ ಪ್ರಾಪರಾಗಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ನಿಮ್ಮ ನೆಕ್ಸ್ಟ್ ಡೇ ಹೇಗಿರಬೇಕು, ನಿಮ್ಮ ನೆಕ್ಸ್ಟ್ ವೀಕ್ ಹೇಗಿರಬೇಕು ಅಂತ ಹೇಳಿ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ನಿಮ್ಮನ್ನ ಕರೆಕ್ಟಾಗಿರುವಂಥ ಟ್ರ್ಯಾಕಲ್ಲಿ ಇಡೋದಕ್ಕೆ. ಮತ್ತು ಈ ಕಾರ್ಡಲ್ಲಿ ಈ ಟೈಮ್ನ ತೋರಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ನಾವು ಆಗಲಿಂದ ಮಾತಾಡಿದ್ದು, ದೇರ್ ಕ್ಯಾನ್ ಬಿ ಸಮ್ ಡಿಲೇಸ್, ದೇರ್ ಕ್ಯಾನ್ ಬಿ ಸಮ್ ಕ್ಯಾನ್ಸಲೇಷನ್ಸ್. ಸೊ ನೋ ದ್ಯಾಟ್ ನಿಮ್ಮ ಗೈಡ್ಸ್ ಅಥವಾ ನಿಮ್ಮ ಆನ್ಸಿಸ್ಟರ್ಸು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಈ ಒಂದು ಡಿಲೇಸಿಂದ ಅಥವಾ ಈ ಒಂದು ಕ್ಯಾನ್ಸಲೇಷನ್ಸಿಂದ. ಸೊ ಬಿ ಫ್ಲೆಕ್ಸಿಬಲ್. ನೀವು ಜಾನ್ವರಿನಲ್ಲಿ ನಾವು ಅಂದ್ಕೊಂಡಿದ್ದ ಥರನೇ ಎಕ್ಸಾಕ್ಟ್ಲಿ ಆಗದೆ ಇರ್ಬೋದು ನಮ್ಮ ಡ್ರೀಮ್ಸು ಗೋಲ್ಸು, ಬಟ್ ಯು ಆರ್ ಎಕ್ಸಾಕ್ಟ್ಲಿ ಆನ್ ದ ರೈಟ್ ಪಾತ್ ಆ್ಯಂಡ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಸಪೋರ್ಟೆಡ್. ಓಕೆ, ಸೊ ಅದು ನಿಮ್ಮ ಜಾನ್ವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ಹ್ಯಾವ್ ಅ ವಂಡರ್ಫುಲ್ ಜಾನ್ವರಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗ್ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಮೈಂಡ್. ಆಲ್ ರೈಟ್, ಲವ್ ಯು ಆಲ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಾರ್ನಿಲಿಯನ್. ಇದು ನಿಮ್ಮ ಜಾನ್ವರಿ 2024 ಎನರ್ಜಿ ಪ್ರೆಡಿಕ್ಷನ್ಸ್, ನಮ್ಮ ಮೊದಲನೆಯ ತಿಂಗಳು ಹೊಸ ವರ್ಷದಲ್ಲಿ. ಸೊ ನಿಮ್ಮ ಎನರ್ಜೀಸ್ ಹೇಗಿದೆ ಜಾನ್ವರಿ 2024ಅಲ್ಲಿ ಅಂತ ನೋಡೋಣ. ಮೊದಲನೇದು, ಈ ಕ್ರಿಸ್ಟಲ್ನ ನೋಡ್ತಿದ್ರೆ ನನಗೆ ಇಮ್ಮಿಡಿಯೇಟಾಗಿ ಆ ಫೈರ್ ಎನರ್ಜಿ ತೋರಿಸ್ತಾ ಇರೋದು. ದೆರ್ ಇಸ್ ಲಾಟ್ ಆಫ್ ಫೈರ್, ದೆರ್ ಇಸ್ ಲಾಟ್ ಆಫ್ ಕ್ರಿಯೇಟಿವಿಟಿ, ದೆರ್ ಇಸ್ ಹೈ ಡ್ರೈವ್, ಅಂದರೆ ಹೈಲಿ ಮೋಟಿವೇಟೆಡ್. ಕೆಲವೊಂದು ಪ್ರಾಕ್ಟೀಸಸ್ ಅಂತ ಹೇಳಿದ್ರು, ಪ್ರಾಕ್ಟೀಸಸ್ ಅಂತ ಅಂದರೆ ಮೇ ಬಿ ನಿಮ್ಮ ಡೈಲಿ ಪ್ರಾಕ್ಟೀಸಸ್ ಅಥವಾ ಡೈಲಿ ರಿಚುವಲ್ಸ್ ಇರ್ಬೋದು, ಡೈಲಿ ಹ್ಯಾಬಿಟ್ಸ್ ಇರ್ಬೋದು, ಡೈಲಿ ಕ್ರಿಯೇಟಿವ್ ವರ್ಕ್ ಇರ್ಬೋದು, ಡ್ರಾಯಿಂಗ್ಸು, ಪೇಂಟಿಂಗ್ಸು, ಡಾನ್ಸು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಾಡಿನ ಮೂವ್ ಮಾಡಬೇಕು ಅನ್ನೋಂಥ ಒಂದು ಅರ್ಜು. ಲೈಕ್ ತುಂಬ ದಿನದಿಂದ ಎಕ್ಸಸೈಸ್ ಮಾಡ್ತಾ ಇಲ್ಲ, ಐ ಹ್ಯಾವ್ ಟು ಮೂವ್ ಮೈ ಬಾಡಿ ಅಂತ ಹೇಳಿ. ಐ ಆಮ್ ಸೀಯಿಂಗ್ ಅ ಲಾಡ್ ಆಫ್ ಎನರ್ಜಿ ಮೂವ್ಮೆಂಟ್ ನಿಮ್ಮ ಬಾಡಿನಲ್ಲಿ. ಗ್ರೂಪ್ ನಂಬರ್ 2, ದೆರ್ ವಿಲ್ ಬಿ ಲಾಡ್ ಆಫ್ ಎನರ್ಜಿ, ಅಂದರೆ ನಿಮ್ಮ ಬಾಡಿನಲ್ಲಿ ಎನರ್ಜಿ ತುಂಬ ಜಾಸ್ತಿ ಮೂವ್ ಆಗೋ ಥರ ಇದೆ 2024ಅಲ್ಲಿ. ಸೊ ಅಷ್ಟು ಎನರ್ಜಿ ಮೂವ್ ಆಗಬೇಕಾದ್ರೆ ಅದನ್ನು ರಿಲೀಸ್ ಮಾಡೋದಕ್ಕೆ ದೆರ್ ಹ್ಯಾಸ್ ಟು ಬಿ ಔಟ್ಲೆಟ್, ಅ ಕ್ರಿಯೇಟಿವ್ ಔಟ್ಲೆಟ್. ಆ ಕ್ರಿಯೇಟಿವ್ ಔಟ್ಲೆಟ್ ಅಂತಂದರೆ ನೀವು ಮಾಡ್ತಾ ಇರೋ ಕೆಲಸನ ಡಿಫ್ರೆಂಟಾಗಿ ಮಾಡುವಂಥದ್ದು ಅಥವಾ ವಿಭಿನ್ನವಾಗಿ ಆಲೋಚನೆ ಮಾಡುವಂಥದ್ದು. ದೆರ್ ಇಸ್ ಅ ಲಾಟ್ ಆಫ್ ಯುನೀಕ್ನೆಸ್ ನಿಮಗೆ ಜಾನ್ವರಿ 2024ಅಲ್ಲಿ. ಐ ಆಮ್ ಗೆಟಿಂಗ್ ಅ ಡಿಫ್ರೆಂಟ್ ಫ್ಲೇವರ್ ನನ್ನ ಬಾಯಲ್ಲಿ. ಅದೇನು ಫ್ಲೇವರ್ ಅಂತ ಗೊತ್ತಿಲ್ಲ, ಬಟ್ ಇಟ್ ಫೀಲ್ಸ್ ಅ ವೆರಿ ಡಿಫ್ರೆಂಟ್ ಫ್ಲೇವರ್, ಲೈಕ್ ಚಿಲ್ಲಿ, ಪೆಪ್ಪರ್ಮೆಂಟ್,
ಇಟ್ಸ್ ಅ ವೆರಿ ಯೂನಿಕ್ ಫ್ಲೇವರ್ ನನ್ನ ಬಾಯಲ್ಲಿ ಬರ್ತಾ ಇರೋದು ನಿಮ್ಮ ನನ್ನ ಸಲೈವಾನಲ್ಲಿ ನನ್ನ ಬಾಯಿನಲ್ಲೆಲ್ಲ ಇಟ್ ಫೀಲ್ಸ್ ವೆರಿ ಡಿಫ್ರೆಂಟ್ ವೆರಿ ಯೂನಿಕ್. ಅಂದರೆ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇರ್ಬೋದು ನೀವು, ಹೊಸ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮದೇ ಆದಂಥ ಕ್ರಿಯೇಟಿವ್ ಪ್ರಾಜೆಕ್ಟ್ ನೀವು ಯಾವುದಾದ್ರೂ ತೊಗೊಂಡಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿ ಏನನ್ನಾದರೂ ಮಾಡ್ತಿರ್ಬೋದು. ಬಟ್ ಐ ಫೀಲ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ, ಫೈರ್ ಎನರ್ಜಿ, ಬಾಡಿ ಮೂವಿಂಗ್, ಆ ಶಕ್ತಿ, ಕುಂಡ್ಲಿನಿ ಎನರ್ಜಿ ಮೂವ್ ಆಗ್ತಾ ಇರೋ ಥರ. ದೇರ್ ಇಸ್ ಅ ಮೆಡಿಟೇಷನ್ ಮಾಡೋರಿಗೆ ಜಾನ್ವರಿ ಈಸ್ ಅ ವಂಡರ್ಫುಲ್ ಮಂತ್ ಅನ್ನೋ ಥರ ಇದೆ ನನಗೆ. ನೀವು ಮೆಡಿಟೇಷನ್ ಕೂತಾಗ ಯು ಕ್ಯಾನ್ ಆ್ಯಕ್ಚುಲಿ ಫೀಲ್ ದ ಎನರ್ಜಿ ಮೂವಿಂಗ್ ನಿಮಗೆ ಜಾನ್ವರಿನಲ್ಲಿ. ರಿಯಲಿ ಪೇ ಅಟೆನ್ಷನ್. ನೀವು ಮೆಡಿಟೇಟರ್ಸ್ ಆಗಿದ್ದರೆ, ಮೆಡಿಟೇಟ್ ಮಾಡಿಲ್ಲ ಅನ್ನೋರು, ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಮೆಡಿಟೇಷನ್. ಇಟ್ ವಿಲ್ ಬಿ ಅ ವಂಡರ್ಫುಲ್ ಮಂತ್ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ನ ಕಲಿಯೋದಕ್ಕೆ ಅಥವಾ ಶುರು ಮಾಡೋದಕ್ಕೆ. ಲುಕ್ಸ್ ಲೈಕ್ ಎನರ್ಜಿ ಈಸ್ ಮೂವಿಂಗ್ ವಂಡರ್ಫುಲಿ ನಿಮ್ಮ ಬಾಡಿನಲ್ಲಿ. ಓಕೆ, ಸೊ ಇದನ್ನು ರಿಲೀಸ್ ಮಾಡೋದಕ್ಕೆ ಯು ವಿಲ್ ಫೈಂಡ್ ಔಟ್ಲೆಟ್ ಯಾವುದೋ ಒಂದು ವಿಧಾನದಲ್ಲಿ. ಎಕ್ಸಸೈಸ್ ಮಾಡೋರಿಗೆ, ಜಿಮ್ಮಿಗೆ ಹೋಗೋರಿಗೆ, ವೇಟ್ಸ್ ಲಿಫ್ಟ್ ಮಾಡೋರಿಗೆ ಇಟ್ ಈಸ್ ಅನ್ ಅಮೇಝಿಂಗ್ ಮಂತ್ ನಿಮಗೆ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಜಿಮ್, ವಂಡರ್ಫುಲ್ ಮಂತ್. ಯಾಕೆಂದರೆ ನಿಮ್ಮ ಬಾಡಿ ವಿಲ್ ಬಿ ವೆರಿ ವೆರಿ ಇನ್ ಅಲೈನ್ಮೆಂಟ್ ಎನರ್ಜಿ ಜೊತೆ. ಎರಡನೇದು ವೇಟ್ ಲಿಫ್ಟ್ಗಿಂತ ಇಫ್ ಯು ಕ್ಯಾನ್ ಪ್ರಾಕ್ಟೀಸ್ ಯೋಗ, ಎನಿಥಿಂಗ್ ರಿಲೇಟೆಡ್ ಟು ಮೂವ್ಮೆಂಟ್, ಡಾನ್ಸ್, ತಾಯ್ ಚಿ, ಶಿಗಾಂಗ್, ಇದೆಲ್ಲ ವೇರಿಯಸ್ ಫಾರ್ಮೇಷನ್ ಆಫ್ ಮೂವ್ಮೆಂಟ್. ಇದು ಫ್ರೀ ಮೂವ್ಮೆಂಟ್, ಫ್ರೀ ಸ್ಟೈಲ್ ಎಕ್ಸಸೈಸಸ್ ಇದೆಲ್ಲ, ವೆರ್ ವಿ ಯೂಸ್ ಎನರ್ಜಿ ಹೆಂಗೆ ಮೂವ್ ಆಗ್ತಾ ಇದೆ ಆ ಡೈರೆಕ್ಷನಲ್ಲಿ ನಮ್ಮ ಬಾಡಿನ ಮೂವ್ ಮಾಡ್ತೀವಿ ಚೀಗಾಂಗ್, ತೈಚಿನಲ್ಲೆಲ್ಲ. ಸೊ ಇಫ್ ಯು ಆರ್ ನ್ಯೂ ಇದಕ್ಕೆಲ್ಲ, ಇಫ್ ಯು ಕ್ಯಾನ್ ರಿಸರ್ಚ್ ಆ್ಯಂಡ್ ಸ್ಟಾರ್ಟ್, ಇಟ್ ವಿಲ್ ಬಿ ವಂಡರ್ಫುಲ್. ಐ ಆಮ್ ಆಲ್ಸೋ ಸೀಯಿಂಗ್ ಬೆಲ್ಲಿ ಡ್ಯಾನ್ಸಿಂಗ್. ಹೊಸದಾಗಿ ಯಾವುದಾದ್ರೂ ಹೊಸ ಪ್ರಾಕ್ಟೀಸಸ್ ಏನಾದರೂ ಕಲಿಬೇಕಂತಿದ್ರೆ, ಹೊಸದ ಮೊಡಾಲಿಟೀಸ್ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ, ಅಥವಾ ಹೊಸ ಕ್ಲಾಸಸ್ಸಿಗೆ ಜಾಯ್ನ್ ಬೇಕಂತಿದ್ರೆ, ವಂಡರ್ಫುಲ್ ಕ್ರಿಯೇಟಿವ್ ಮಂತ್ ಇದು. ಈ ಆರ್ಟ್, ಐ ಆಮ್ ಸೀಯಿಂಗ್ ಲೈಕ್ ಯು ಆರ್ ಸ್ಟಿಚಿಂಗ್ ಯೋರ್ ಓನ್ ಕ್ಲೋತ್. ನಿಮ್ಮ ಬಟ್ಟೆನ ನೀವೇ ಸ್ಟಿಚ್ ಮಾಡ್ಕೊಳ್ತಾ ಇರೋ ಥರ ಇದೆ. ಎಲ್ಲರಿಗೂ ಅಲ್ಲ, ಹೂ ಆರ್ ಟೇಲರ್ಸ್, ಹೂ ವಾಂಟ್ ಟು ಸ್ಟಿಚ್, ಆ ಸ್ಟಿಚಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇರೋರು, ನೀವೇ ಯುನೀಕಾಗಿ ನಿಮ್ಮದೇ ಆದಂಥ ಏನೋ ಡಿಸೈನ್ ಮಾಡ್ತಾ ಇರೋ ಥರ ಇದೆ. ನೀವು ಅಡುಗೆ ಮಾಡೋರಲ್ಲಿ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ಲವ್ ಟು ಕುಕ್, ನಿಮ್ಮದೇ ಆದಂಥ ಹೊಸ ರೆಸಿಪಿ ಮಾಡ್ತಾ ಇರೋ ಥರ ಇದೆ. ಎಲ್ಲೂ ಆ ಥರ ಒಂದು ರೆಸಿಪಿ ಇಲ್ಲ, ನೀವೇ ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ. ಹೊಸದನ್ನು ಇನ್ವೆಂಟ್ ಅಂದರೆ ನಿಮ್ಮದೇ ಆದಂಥ ಒಂದು ಕ್ರಿಯೇಷನ್. ಓಕೆ, ಸೊ ನೀವು ಮೇ ಬಿ ಯು ಮೇ ಸ್ಟಾರ್ಟ್ ಯೂಟ್ಯೂಬ್, ಐ ಡೋಂಟ್ ನೋ, ಬಟ್ ಯಾವುದೋ ಒಂದು ಕ್ರಿಯೇಟಿವ್ ಆಗಿರೋವಂಥ ಪ್ರಾಜೆಕ್ಟು ಅಥವಾ ಯಾವುದೋ ಒಂದರಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ತಾ ಇರೋ ಥರ ಇದೆ. ಯಾಕೆಂದರೆ ಎನರ್ಜಿ ಸೋ ವಂಡರ್ಫುಲ್. ನೀವು ಆ ಔಟ್ಲೆಟ್ನ ಹುಡುಕ್ತಾ ಇದ್ದೀರಾ, ಹೆಂಗೆ ನಾನು ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂಥೇಳಿ. ಮೇ ನಾಟ್ ಬಿ ಈಗ ನಾನು ಹೇಳ್ತಾ ಇರೋದಕ್ಕೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಎನರ್ಜಿ ಮೂವ್ ಆಗ್ತಾ ಇದೆ ನಂತರೂ ಇದನ್ನೆಲ್ಲ ಯೂಸ್ ಮಾಡ್ಬೇಕಂತ ಹೇಳಿ. ಬಟ್ ಅದರ್ವೈಸ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದರೂ ಆ ಮೋಟಿವೇಶನ್ನು, ಆ ಇನ್ಸ್ಪಿರೇಷನ್ ಜಾಸ್ತಿ ಇರುತ್ತೆ ಹೊಸದಾಗಿ ಏನನ್ನಾದರೂ ಮಾಡೋದಕ್ಕೆ, ಹೊಸ ಕಲೆನ ಕಲಿಯೋದಕ್ಕೆ, ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡೋದಕ್ಕೆ, ಹೊಸ ಥರ ಆಲೋಚನೆ ಮಾಡೋದಕ್ಕೆ. ಸೊ ನಿಮ್ಮ ಕ್ರಿಯೇಟಿವಿಟಿ ವಿಲ್ ಬಿ ಅಮೇಝಿಂಗ್. ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ, ನೀವು ಇಫ್ ಯು ಆರ್ ಮ್ಯಾರಿಡ್, ನಿಮ್ಮ ಲವ್ ಲೈಫು, ನಿಮ್ಮ ಇಂಟಿಮಸಿ ನಿಮ್ಮ ಪಾರ್ಟ್ನರ್ ಜೊತೆ ಇಟ್ ವಿಲ್ ಬಿ ಆನ್ ಫೈರ್. ಜಾನ್ವರಿನಲ್ಲಿ ಇಟ್ ವಿಲ್ ಬಿ ಅ ರೊಮ್ಯಾಂಟಿಕ್ month. If you are in a partnership or with your partner, you're married, it is an amazing month. ನಿಮ್ಮ ಪಾರ್ಟ್ನರ್ ಜೊತೆ ನೀವು to have an intimate romantic relationship. Okay. ಆ್ಯಂಡ್ ಆಲ್ಸೋ ಈ ಮಂತ್, ಜಾನ್ವರಿ ಮಂತಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋ ಥರ ಇದೆ ತುಂಬ. ನಿಮ್ಮ ಬಾಡಿನ, ನಿಮ್ಮ ಹೆಲ್ತನ್ನ, ನಿಮ್ಮ ಬ್ಯೂಟಿನ, ನಿಮ್ಮ ಓವರಾಲ್ ನೀವು ಯಾವ ಒಂದು ಸ್ಟೇಟಲ್ಲಿದ್ದೀರಾ, ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ, ನಿಮ್ಮ ಬಾಡಿ ಯಾವ ಸ್ಟೇಟಲ್ಲಿದೆ, ಯಾವ ರೀತಿ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ಸೊ ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಬಗ್ಗೆ ಇರೋ ಥರ ಇದೆ. ನೀವೇನು ಮಾಡ್ತಾ ಇದ್ದೀರಾ, ಯಾವ ಥರ ಇದ್ದೀರಾ, ತಿಂತಾ ಇದ್ದೀರಾ, ಹೌ ಆರ್ ಯು ಫೀಲಿಂಗ್. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮ
ನಿಮ್ಮನ್ನು ನೀವು ನೋಡ್ಕೊಳ್ತಾರ ಥರ ಇದೆ. ಮೇ ಬಿ ಲೈಫಲ್ಲಿ ಏನೆಲ್ಲ ಆಯಿತು ನಿಮ್ಮ ಜೀವನದಲ್ಲಿ ನಿಮಗೆ ಪಾಠ ಕಲಿಸಿರ್ಬೋದು. ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ರೈಟ್ ನಾವು ಯು ಆರ್ ಲರ್ನಿಂಗ್ ಸೆಲ್ಫ್ ಲವ್ನ ಕಲ್ತ್ಕೊಳ್ತಾ ಇದ್ದೀರಾ. ನೀವು ಯಾರು ಅಂತ ಹೇಳಿ ನೀವು ತಿಳ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ಜೀವನದ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇರ್ಬೋದು. ದಿಸ್ ಕಾರ್ಡ್ ಆ್ಯಕ್ಚುಲಿ ಜಂಪ್ಡ್ ಶಫಲ್ ಮಾಡಬೇಕಾದ್ರೆ, ಬಟ್ ಅದ್ರದ್ದು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಕಾರ್ಡ್ ಜಂಪ್ ಆಗಿದ್ದು 10 ಆಫ್ ಕಪ್ಸ್. ಸೊ ದಿಸ್ ಈಸ್ ಹಾರ್ಟ್ ಬ್ರೇಕ್. 3 ಆಫ್ ಸ್ವೋರ್ಡ್ಸ್ ಬಂದು ಪಾಸ್ಟಿಂದ, ವಿಚ್ ಈಸ್ ವೆರಿ ವಂಡರ್ಫುಲ್. ಯಾಕೆಂದರೆ ಗ್ರೂಪ್ ನಂಬರ್ 1 ಅವ್ರಿಗೂ ದೇ ಟೋಲ್ಡ್ ಮೀ ಲೈಕ್ ಅವ್ರಿಗೆ ಬಂದಿದ್ದು ಮೆಸೇಜು ಪಾಸ್ಟಿಂದ ಏನಾಯಿತು ಅದರಿಂದ ರಿಕವರ್ ಆಗಿ ಹೀಲಾಗಿ ನೆಕ್ಸ್ಟು ಮುಂದಕ್ಕೆ ದೇ ಆರ್ ಗೆಟಿಂಗ್ ಎಕ್ಸೈಟೆಡ್ ನೆಕ್ಸ್ಟ್ ಏನು ಅಂತ ಹೇಳಿ. ನಿಮ್ಮ ಗ್ರೂಪ್ಗೂ ಅದೇ ಕನ್ಫರ್ಮ್ ಮಾಡ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪಾಸ್ಟಲ್ಲಿ ಏನಾಯಿತು, ಹಾರ್ಟ್ ಬ್ರೇಕ್ ಆಗಿರ್ಬೋದು, ನಿಮ್ಮನ್ನು ಜನರು ಇಗ್ನೋರ್ ಮಾಡಿರ್ಬೋದು, ನಿಮಗೆ ಸಿಗಬೇಕಾದಂಥ ಪ್ರೀತಿ, ಸಿಗಬೇಕಾದಂಥ ವ್ಯಾಲ್ಯೂ, ರೆಸ್ಪೆಕ್ಟು ಕೊಡದೇ ಇರ್ಬೋದು. ಅದರಿಂದ ನೀವು ತಿಳ್ಕೊಂಡಿದ್ದಂಥ ಪಾಠ, ಏನು ಪಾಠ ಕಲ್ತ್ಕೊಂಡ್ರಿ, ಆ ಪಾಠನ ಜೀವನದಲ್ಲಿ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಅಂಥ ಸಮಯ ಇದು. ಎಸ್ಪೆಷಲಿ ಜಾನ್ವರಿನಲ್ಲಿ ಯು ಫೀಲ್ ರಿಯಲಿ ಗುಡ್. ನಿಮ್ಮ ಬಗ್ಗೆ ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ನೀವು ನಿಮ್ಮ ಫ್ಯಾಮಿಲಿಗೆ ಏನು ಕೊಡ್ತಾ ಇದ್ದೀರಾ, ಅಥವಾ ಯಾವ ರೀತಿ ನೀವು ಸಪೋರ್ಟಿವ್ ಆಗಿರಬೇಕು ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳಿ. ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸೂ ತುಂಬ ಚೆನ್ನಾಗಿದೆ. ಜಾನ್ವರಿನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದನ್ನೇ ಹೇಳಿದ್ದು, ಲೈಕ್ ದಿಸ್ ಕ್ಯಾನ್ ಬಿ ಅ ವೆರಿ ರೊಮ್ಯಾಂಟಿಕ್ ಮಂತ್, ವೆರಿ ಇಂಟಿಮೇಟ್ ಮಂತ್. ರಿಲೇಷನ್ಶಿಪ್ಪಲ್ಲಿರೋರು, ಫ್ಯಾಮಿಲಿನಲ್ಲಿರೋರು, ಬಟ್ ಈವನ್ ಅದರ್ವೈಸ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಅಂದ್ರೂ ವಿತ್ ಯೋರ್ ಓನ್ ಫ್ಯಾಮಿಲಿ, ವಿತ್ ಯೋರ್ ಪೇರೆಂಟ್ಸ್, ವಿತ್ ಯೋರ್ ಕಸಿನ್ಸ್, ವಿತ್ ಯೋರ್ ಸಿಬ್ಲಿಂಗ್ಸ್, ಇಟ್ ಕ್ಯಾನ್ ಬಿ ಅ ವೆರಿ ವಂಡರ್ಫುಲ್ ರಿಲೇಷನ್ಶಿಪ್. ಮತ್ತು ಒಳ್ಳೆ ಅಲೈನ್ಮೆಂಟ್ ಚೆನ್ನಾಗಿರತ್ತೆ. ನೀವು ಜನರ ಜೊತೆ ಹೇಗೆ ನೀವು ಬೇರೆಯವ್ರ ಜೊತೆ ಮಾತಾಡ್ತೀರಾ, ಹೇಗೆ ನಡ್ಕೊಳ್ತೀರಾ, ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಈ ಪ್ರಪಂಚಕ್ಕೆ, ಅದ್ರ ಬಗ್ಗೆ ನೀವು ತುಂಬ ತಿಳ್ಕೊಳ್ತಾ ಇದ್ದೀರಾ. ಹೇಗೆ ನಾನು ಇರಬೇಕು ಬೇರೆಯವ್ರ ಜೊತೆ, ನನ್ನ ವ್ಯಾಲ್ಯೂನ ನಾನು ಡಿಕ್ರೀಸ್ ಮಾಡ್ಕೊಳ್ದಿರಾ. ಸೊ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ರೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂನ ನೀವು ರೇಸ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಜಾನ್ವರಿ ಇಟ್ ಈಸ್ ಆಲ್ ಯೋರ್ ಕ್ರಿಯೇಟಿವಿಟಿ. ನಿಮ್ಮ ಕ್ರಿಯೇಟಿವಿಟಿ ಏನು, ನಿಮ್ಮ ಟ್ಯಾಲೆಂಟ್ಸ್ ಏನು, ನಿಮ್ಮ ಹ್ಯಾಬಿಟ್ಸ್ ಏನು, ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನು, ನಿಮ್ಮ ಎಕ್ಸಸೈಸು ವರ್ಕೌಟ್ ಹ್ಯಾಬಿಟ್ಸ್ ಏನು, ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಏನನ್ನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೊಸ ಹ್ಯಾಬಿಟ್ಸ್ನ ಆ್ಯಡ್ ಮಾಡೋದಕ್ಕೆ. ಲುಕ್ ಎಟ್ ದ್ಯಾಟ್, ದಿಸ್ ಇಸ್ ಬರ್ಸ್ಟ್ ಆಫ್ ಎನರ್ಜಿ. ಗ್ರೂಪ್ ನಂಬರ್ 2, this is amazing. I'm loving your energy. So this is burst of energy. Again it is so interesting. Group number 1 ಗೆ star card bantu. Group number 2 you have got the sun card. Like you're ಟೋಟಲಿ ಇನ್ ಅಲೈನ್ಮೆಂಟ್. ಎನರ್ಜೀಸ್ ಜೊತೆ, ನಿಮ್ಮ ಒಳಗಡೆ ನಡೀತಾ ಇರೋ ಅಂಥ ಬದಲಾವಣೆಗಳ ಜೊತೆ, ಆಗ್ತಾ ಇರೋ ಬದಲಾವಣೆಗಳನ್ನ ನೋಟಿಸ್ ಮಾಡ್ತಾ ಇದ್ದೀರಾ ಜಾನ್ವರಿ ಮಂತಲ್ಲಿ. ಮತ್ತು ಇನ್ನೊಂದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲೈಕ್ ಮುಂಚೆ ಯಾವ ರೀತಿ ತಿಂತಾ ಇದ್ರಿ, ಯಾವುದೆಲ್ಲ ಊಟ ಅಥವಾ ಡಿಶಸ್ಸು ನಿಮ್ಮ ಫೇವ್ರೆಟ್ ಇತ್ತು, ಇವಾಗ ಅದು ನಿಮ್ಮ ಫೇವ್ರೆಟ್ ಅಲ್ಲ ಅಂತ ಅಂದರೆ ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಒಂದೇ ಫೇವ್ರೆಟ್ ಆಗಿರೋದಿಲ್ಲ, ಫೇವ್ರೆಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೀಸನಿಗೆ ತಕ್ಕಂಗೆ, ನಮ್ಮ ಏಜಿಗೆ ತಕ್ಕಂಗೆ, ನಾವು ಯಾವ ಒಂದು ಫೇಸಲ್ಲಿದ್ದೀವಿ ನಮ್ಮ ಲೈಫಲ್ಲಿ, ಆ ಫೇಸಿಗೆ ತಕ್ಕಂಗೆ ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಫೇವ್ರೆಟ್ ವಿಚಾರಗಳು ಚೇಂಜ್ ಆಗ್ತಾ ಇರುತ್ತೆ. ಮುಂಚೆ ಇಷ್ಟ ಇದ್ದಂಥ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಫುಡ್ ಇರ್ಬೋದು, ಜಾಗ ಇರ್ಬೋದು, ವ್ಯಕ್ತಿ ಇರ್ಬೋದು, ಆ ಫೇವ್ರೆಟ್ಸ್ ಎಲ್ಲ ಇವಾಗ ಫೇವ್ರೆಟ್ ಇಲ್ಲದೆ ಇರ್ಬೋದು. ಸೊ ಎಷ್ಟೊಂದು ಬದಲಾವಣೆಗಳಾಗ್ತಿರ್ಬೋದು, ಹೊಸ ಫೇವ್ರೆಟ್ಸ್ ಇರ್ಬೋದು, ಹೊಸ ಥರ ಊಟ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಈ ಥರ ಎಲ್ಲ ಬದಲಾವಣೆಗಳಾಗ್ತಾ ಇರಬೇಕಾದ್ರೆ ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಹೋಗಬೇಡಿ. ಚೇಂಜ್ ಈಸ್ ನಾರ್ಮಲ್. ಓಕೆ, ಟ್ರಾನ್ಸ್ಫಾರ್ಮೇಷನ್ ಈಸ್ ನಾರ್ಮಲ್. ಸೀಸನ್ಗೆ ತಕ್ಕಂಗೆ ನೀವು ಚೇಂಜ್ ಆಗ್ತಾ ಇದ್ದೀರಾ. ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಗೆಟ್ ಆನ್ ಬೋರ್ಡ್ ಆ ಚೇಂಜಸ್ ಜೊತೆ. ಲೈಫ್ ಇಸ್ ಗೋನ್ ಬಿ ವಂಡರ್ಫುಲ್, ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ. ಓಕೆ, ಸೊ ದ್ಯಾಟ್ ಈಸ್ ಸೋ ಬ್ಯೂಟಿಫುಲಿ ಸೆಡ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಲೈಫ್ ಇಸ್ ಗೋನ್ ಬಿ ವಂಡರ್ಫುಲ್, ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ. ನಮಗೆಲ್ಲ ಗೊತ್ತು ಟೇಸ್ಟ್ ಇಸ್ ಸೋ ಇಂಪಾರ್ಟೆಂಟ್ ನಮ್ಮ
ಅರ್ಥ್ಲಿ ಲೈಫಲ್ಲಿ ಟೇಸ್ಟ್ ಈಸ್ ಸೋ ಇಂಪಾರ್ಟೆಂಟ್. ಯಾಕೆಂದರೆ ಹ್ಯೂಮನ್ ಬೀಯಿಂಗ್ ಆಗಿದ್ದಾಗ ಮಾತ್ರ ನಾವು ಇಷ್ಟೊಂದು ವೆರೈಟಿ ಡಿಶಸ್ ಎಲ್ಲ ತಿನ್ನೋದು. ಈ ಬಾಡಿನ ರಿಲೀಸ್ ಮಾಡಿದ ಮೇಲೆ ದೆರ್ ಈಸ್ ನೋ ಟೇಸ್ಟ್. ಯಾವ ಸೋಲ್ಸು ಅಥವಾ ಬೇರೆ ಫಾರ್ಮಲ್ಲಿರೋರು ದೇ ಆರ್ ನಾಟ್ ಈಟಿಂಗ್ ಎನಿಥಿಂಗ್. ಹ್ಯೂಮನ್ ಬೀಯಿಂಗ್ಸ್ ಆಗೋದು ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಈಸ್ ಊಟ ಅಥವಾ ಏನು ತಿಂತೀವಿ ಅದು ಆ ಟೇಸ್ಟು. ಸೊ ಆ ಟೇಸ್ಟ್ನ ನಿಮ್ಮ ಲೈಫ್ಗೆ ರೆಫರ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬರೀ ತಿನ್ನೋದಷ್ಟೇ ಅಲ್ಲ, ಎಂಟೈರ್ ಲೈಫ್ ಹ್ಯಾಸ್ ಟು ಬಿ ಟೇಸ್ಟಿ. ಅಂದರೆ ಅಷ್ಟು ರಿಲ್ಯಾಕ್ಸ್ಡ್ ಆಗಿ ಅಷ್ಟೊಂದು ಎಂಜಾಯ್ ಮಾಡಿ ಎಲ್ಲನೂ ಸವಿತಾ ಇರಬೇಕು ಜೀವನದಲ್ಲಿ. ಬರೀ ಊಟ ಅಷ್ಟೇ ಅಲ್ಲ, ನಾವು ಮಾಡ್ತಾ ಇರೋ ಕೆಲಸ, ನಾವು ಕಳೀತಾ ಇರೋ ಸಮಯ, ಪ್ರತಿಯೊಂದೂ ಹ್ಯಾಸ್ ಟು ಬಿ ಟೇಸ್ಟಿ. ಪ್ರತಿಯೊಂದೂ ಸವಿಬೇಕು ಸಮಯನ ಎಲ್ಲನೂ. ದ್ಯಾಟ್ಸ್ ಅ ಡೀಪ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 2. ಬಟ್ ಆ ಒಂದು ಫೇಸ್ಗೆ ನೀವು ಮೂವ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಜಾನ್ವರಿನಲ್ಲಿ ನಿಮ್ಮ ಸೆಲ್ಫ್ ಕೇರ್, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಬಗ್ಗೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನುವಂಥ ಒಂದು ಅರ್ಜ್ ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಒಂದು ಇಂಟ್ರೆಸ್ಟು ಇಟ್ ವಿಲ್ ಬಿ ಹೈಟಂಡ್ ನಿಮಗೆ ಜಾನ್ವರಿ ಮಂತಲ್ಲಿ. ಟಾಕ್ ಅಬೌಟ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಯು ವಿಲ್ ನಾಟ್ ಬಿಲೀವ್ ದ ಕಾರ್ಡ್ ಟ್ರಾನ್ಸ್ಫಾರ್ಮೇಷನ್ ಫೀನಿಕ್ಸ್. A fresh new way of living emerges. Exactly. Actually reading na ilige stop ಮಾಡಬಹುದು because this is exactly what you are feeling January month ಅಲ್ಲಿ, the transformation. ಸೊ ಆಗ್ತಾ ಇರೋ ಬದಲಾವಣೆಗಳನ್ನೆಲ್ಲ ನೀವು ನೋಟಿಸ್ ಮಾಡ್ತಾ ಇದ್ದೀರಾ. ಬಟ್ ಅದನ್ನು ರೆಸಿಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಧೈರ್ಯವಾಗಿ ಎಲ್ಲ ಬದಲಾವಣೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಟ್ಸ್ ಓಕೆ ಟು ಚೇಂಜ್. ಇಟ್ಸ್ ಓಕೆ. ನಮ್ಮ ಫೇವ್ರೆಟ್ಸ್ ಎಲ್ಲನೂ ಚೇಂಜ್ ಆಗಿ ಫೇವ್ರೆಟ್ಸ್ ಆರ್ ನಾಟ್ ಫೇವ್ರೆಟ್ ಎನಿಮೋರ್. ಫೇವ್ರೆಟ್ ಚೇಂಜ್ ಆದರೂ ಪರವಾಗಿಲ್ಲ, ಇಷ್ಟನೇ ಆಗದೆ ಇರ್ಬೋದು. ಎಷ್ಟೊಂದು ವಿಚಾರಗಳು ನಮ್ಮ ಪಾಸ್ಟಲ್ಲಿ ನಮ್ಗೆ ಇಷ್ಟ ಆಗಿದ್ದು. ಇಟ್ ಈಸ್ ಟೋಟಲಿ ನಾರ್ಮಲ್. ಇಟ್ ಈಸ್ ಟೋಟಲಿ ಫೈನ್. ಎಲ್ಲಿ ತನಕ ನಾವು ಚೇಂಜ್ ಆಗ್ತಾ ಇದ್ದೀವಿ, ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀವಿ, ಇಟ್ ಮೀನ್ಸ್ ದಟ್ ವಿ ಆರ್ ಅಲೈವ್. ಲೈಕ್ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಅದು ಸೂಚನೆ. ಬದಲಾವಣೆ ಒಂದೇ ಜಗದ ನಿಯಮ ಅಂತ ಹೇಳ್ತಾರೆ. ಸೊ ಚೇಂಜಸ್ ಆರ್ ನಾರ್ಮಲ್. ಗೆಟ್ ಆನ್ ಬೋರ್ಡ್. ಅನ್ಕವರಿಂಗ್ ಟ್ರೆಷರ್. ಮೊದಲನೇದು ಬಂದು ಈ ಕಾರ್ಡಲ್ಲಿ ನೀವೆಷ್ಟು ಪ್ರೆಷಸ್ ಅಂತ ನೀವು ತಿಳ್ಕೊಳ್ತಾ ಇರೋದು, ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಳ್ತಾ ಇರೋದು. ದೆರ್ ಇಸ್ ಇದು ಬಾಕ್ಸ್ ಆಫ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಸ್ ಆ್ಯಂಡ್ ಪ್ರೆಷಸ್ ಐಟಮ್ಸ್. ಇಲ್ಲಿ ನೀವೆಷ್ಟು ಇಂಪಾರ್ಟೆಂಟು, ನೀವೆಷ್ಟು ಪ್ರೆಷಸ್ ಅಂತ ತಿಳ್ಕೊಂಡು ನಿಮ್ಮನ್ನು ನೀವು ಈ ಹೈ ಲೆವೆಲಲ್ಲಿ ಈ ಡ್ರ್ಯಾಗನ್ನು, ಈ ಒಂದು ಏನು ಅಂತಾರೆ ಇದನ್ನು ಕನ್ನಡದಲ್ಲಿ ಅಂತ ಬರ್ತಾ ಇಲ್ಲ ವರ್ಡು. ಓಕೆ, ನಿಧಿ. ಸೊ ನಿಧಿ ಅಷ್ಟು ಪ್ರೆಷಸ್ ನೀವು ಈ ಇಟ್ ಈಸ್ ವೆರಿ ರೇರ್ ಕಲೆಕ್ಷನ್ ಆ ನಿಧಿ ಅಂತ ಹೇಳೋದು. ಸೊ ಯು ಆರ್ ದ್ಯಾಟ್ ಪ್ರೆಷಸ್. ಮೇ ಬಿ ಯಾರೋ ಒಬ್ಬರು ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡು ಇರೋರ ಹೆಸರು ನಿಧಿ ಇರ್ಬೋದು. ಸೊ ದಿಸ್ ಇಸ್ ಅ ಕನ್ಫರ್ಮೇಷನ್ ನಿಮಗೆ. ಬಟ್ ಅದರ್ವೈಸ್ ಯು ಆರ್ ದ್ಯಾಟ್ ಪ್ರೆಷಸ್ ಅಂತ ಹೇಳಿ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು, ನಿಮ್ಮನ್ನು ನೀವು ಅಷ್ಟು ಪ್ರೆಷಸ್ ಆಗಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು. ಮತ್ತು ಎರಡನೇದು ಬಂದು ಬರೀ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದಲ್ಲ, ನಿಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದೂ ನೀವು ವ್ಯಾಲ್ಯೂ ಕೊಡ್ತಾ ಇರೋದು. ಲೈಫ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ವ್ಯಾಲ್ಯೂನ ನೀವು ತಿಳ್ಕೊಳ್ತಾ ಇರೋದು. ನಿಮ್ಮ ಕನೆಕ್ಷನ್ ಈ ಪ್ರಪಂಚದ ಜೊತೆ ಹೇಗಿದೆ ಅಂತ ತಿಳ್ಕೊಳ್ತಾ ಇರೋದು. ಮತ್ತು ಕೆಲವ್ರಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ್ಯಕ್ಚುಲಿ ಯು ಆರ್ ಗೋಯಿಂಗ್ ಟು ಹಿಟ್ ಅ ಜಾಕ್ ಪಾಟ್ ಅನ್ನೋ ಥರ ಒಂದು ಆಪರ್ಚುನಿಟಿ ನೆಕ್ಸ್ಟ್ 2 to 3 months ಅಂತ ಹೇಳ್ತಾ ಇದ್ದಾರೆ. ದಿಸ್ ಆಪರ್ಚುನಿಟಿ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ನಿಮ್ಮ ಪ್ರೋಗ್ರೆಸ್ಸಿಗೆ, ನಿಮ್ಮ ಗ್ರೋತ್ಗೆ, ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ. ಸೊ ಯು ಆರ್ ಆಬ್ಸಲ್ಯೂಟ್ಲಿ ಆನ್ ದ ರೈಟ್ ಪಾತ್. ಗ್ರೂಪ್ ನಂಬರ್ 2 ನೆಕ್ಸ್ಟ್ ಕಾರ್ಡ್ ಬಂದು ಸರೆಂಡರಿಂಗ್ ಟು ದ ಜರ್ನಿ. ಇಟ್ ಫೀಲ್ಸ್ ಲೈಕ್ ಅ ಫ್ಲೋ. ಜಾನ್ವರಿ ಬಂದು ಆ ಫ್ಲೋನಲ್ಲಿ ಹೋಗ್ತಾ ಇರೋ ಥರ ಇದೆ. ಬಟ್ ಈ ಎನರ್ಜೀಸ್ನೆಲ್ಲ ನೀವು ರೆಸಿಸ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ನಿಮಗೆ. ಬಟ್ ಈ ಚೇಂಜಸ್ಗೆಲ್ಲ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಸರೆಂಡರ್ ಆಗ್ತಾ ಹೋದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ ಹೀಲಿಂಗ್, ಎಂಪವರಿಂಗ್, ಸೆಲ್ಫ್ ಲವ್ ಫಿಲ್ಡ್ ಮಂತ್ ಇದು. ಇಟ್ಸ್ ಜಸ್ಟ್ ಸಿಂಪ್ಲಿ ಅಮೇಝಿಂಗ್. ಸೊ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಳ್ಳಿ. ಲುಕ್ ಎಟ್ ದ್ಯಾಟ್ ಫ್ಲೈಯಿಂಗ್. So this feels very dreamy, like airy, fairy, beautiful, Disney princess energy ಥರ ಬರ್ತಾ ಇರೋದು ನನಗೆ. ಗ್ರೂಪ್ ನಂಬರ್ 2 ಲೈಕ್ ಡಿಸ್ನಿ ಪ್ರಿನ್ಸಸ್. ದೇ ಆರ್ ಪ್ರೆಷಸ್, ದೇ ಆರ್ ಬ್ಯೂಟಿಫುಲ್, ದೇ ಆರ್ ಎಲಿಗೆಂಟ್ ಆ್ಯಂಡ್ ದೇ ಆರ್ ರಾಯಲ್. ಓಕೆ, ಸೊ ಆ ಒಂದು ಫೀಲಿಂಗು ನಿಮಗೆ ಜಾನ್ವರಿನಲ್ಲಿ ಲೈಕ್ ಐ ಆಮ್ ರಾಯಲ್.
ಆ್ಯಂಡ್ ನನ್ನ ವ್ಯಾಲ್ಯೂ ಬಂದು ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಸೊ ಆ ನಿಮ್ಮ ಸೆಲ್ಫ್ ವರ್ತ್, ಸೆಲ್ಫ್ ವ್ಯಾಲ್ಯೂ ನಿಮ್ಮದು ಇನ್ಕ್ರೀಸ್ ಆಗ್ತಾ ಇದೆ. ಲೈಕ್ ಲೈಫನ್ನ ತುಂಬ ಸವಿಬೇಕು ಅನ್ನೋಂಥ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ ಜಾನ್ವರಿನಲ್ಲಿ. ಕಮ್ಮಿಂಗ್ ಟು ಲೈಫ್, ಮತ್ತು ಜೀವನನ ರೀಸ್ಟಾರ್ಟ್ ಮಾಡ್ತಾ ಇರೋ ಥರ ಇದೆ. ಪಾಸ್ಟ್ ಎಲ್ಲ ಏನಾಯಿತು ಈ ಹಾರ್ಟ್ ಬ್ರೇಕಿಂದ, ಯು ವಿಲ್ ಫೀಲ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್. ಮತ್ತು ನಾನು ರೆಡಿ, ನನ್ನ ಲೈಫ್ನ ನಾನು ಲೀಡ್ ಮಾಡೋದಕ್ಕೆ. ಪಾಸ್ಟ್ನೆಲ್ಲ ಎಲ್ಲಿತ್ತು ಅಂದರೆ ಪಾಸ್ಟ್ ಎಲ್ಲಿರಬೇಕು, ಪಾಸ್ಟಲ್ಲಿರಬೇಕು. ಸೊ ಐ ಆಮ್ ಜಸ್ಟ್ ಲೆಟ್ಟಿಂಗ್ ಇಟ್ ಗೋ, ಬಟ್ ಐ ಆಮ್ ರೆಡಿ ನನ್ನ ಈ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ದ ಜರ್ನಿ ವಿಚ್ ಈಸ್ ಸ್ವೀಟ್, ವಿಚ್ ಇಸ್ ಟೇಸ್ಟಿ, ವಿಚ್ ಇಸ್ ಬ್ಯೂಟಿಫುಲ್. ನಿಮ್ಮ ರೀಡಿಂಗ್ಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ನನ್ನ ಬಾಯಲ್ಲೆಲ್ಲ ದೆರ್ ವಾಸ್ ಅ ಆಬ್ಸಲ್ಯೂಟ್ಲಿ ಯುನೀಕ್ ಟೇಸ್ಟ್. ಆ ಟೇಸ್ಟ್ನ ನಾನು ಐ ಹ್ಯಾವ್ ನೆವರ್ ಟೇಸ್ಟೆಡ್. ಯಾವ ಫುಡ್ ಇರ್ಬೋದು ಯಾವುದ್ರಲ್ಲೂ ಈ ಟೇಸ್ಟ್ ನನ್ನ ಬಾಯಲ್ಲಿ ನಾನು ಯಾವತ್ತೂ ಅನುಭವಿಸಿಲ್ಲ. ಸೊ there was a very unique combination of chili flakes, peppermint, ಮತ್ತು there is some kind of ಈ ಕೇಸರ್ ಬಾದಾಮ್ ಥರ, ಐ ಡೋಂಟ್ ನೋ, ಇಟ್ ಫೆಲ್ಟ್ ಆಲ್ ಮಿಕ್ಸ್ಚರ್ ಆಫ್ ಫ್ಲೇವರ್ಸ್ ನನ್ನ ಬಾಯಲ್ಲಿ. ಸೊ ದೆರ್ ಇಸ್ ಅ ಲಾಟ್ ಆಫ್ ಯೂನಿಕ್ನೆಸ್ ನಿಮಗೆ ಜಾನ್ವರಿ ಮಂತಲ್ಲಿ. ಆ್ಯಂಡ್ ಯು ಆರ್ ಕಮ್ಮಿಂಗ್ ಟು ಲೈಫ್. ಮತ್ತು ಲೈಫ್ನ ನೀವು ರೀಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ನ ಅನುಭವಿಸ್ಬೇಕು, ಆನಂದಿಸಬೇಕು. ನನ್ನ ಲೈಫ್ನ ನಾನು ಎಂಜಾಯ್ ಮಾಡಬೇಕು, ನನ್ನ ಕ್ರಿಯೇಟಿವಿಟಿನ ನಾನು ಆಚೆ ತರಬೇಕು. ಹೊಸ ಹ್ಯಾಬಿಟ್ಸ್ ಇರ್ಬೋದು, ಹೊಸ ಒಂದು ಕಲೆ ಇರ್ಬೋದು, ಅಥವಾ ನನ್ನಲ್ಲಿರೋ ಟ್ಯಾಲೆಂಟ್ ಏನು ಅಂತ ಗಮನಿಸ್ಬೋದು. ನೀವು ಗಮನಿಸಿ ಅದಕ್ಕೆ ವ್ಯಾಲ್ಯೂ ಕೊಟ್ಟು ಅದನ್ನು ಕಲಿಯೋವಂಥ ಒಂದು ಪ್ರಯತ್ನ ಪಡ್ಬೋದು. ಅಥವಾ ನೀವು ಆಲ್ರೆಡಿ ಮಾಡ್ತಿದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿದರೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಎಕ್ಸಸೈಸಸ್ಸು, ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಬೋದು. ನಿಮ್ಮ ಹೆಲ್ತನ್ನು, ನಿಮ್ಮ ಫುಡ್ ಹ್ಯಾಬಿಟ್ಸ್ನೆಲ್ಲ ಚೇಂಜ್ ಮಾಡ್ಬೋದು. ಮುಂಚೆ ಇಷ್ಟ ಆಗಿದ್ದು ಇವಾಗ ಇಷ್ಟ ಆಗದೆ ಇರ್ಬೋದು. ಸೊ ಮುಂಚೆ ಇಷ್ಟ ಆಗ್ತಿದ್ದ ವ್ಯಕ್ತಿ ಇವಾಗ ಇಷ್ಟ ಆಗದೆ ಇರ್ಬೋದು. ಮುಂಚೆ ಇಷ್ಟ ಆಗ್ತಾ ಇದ್ದ ಟಿ ವಿ ಶೋಸ್ ಇವಾಗ ಇಷ್ಟ ಆಗದೆ ಇರ್ಬೋದು. ಹೊಸ ಫೇವ್ರೆಟ್ಸು, ಹೊಸ ಒಂದು ಎನರ್ಜಿ, ಹೊಸ ಫ್ಲೋ, ಹೊಸ ಇಂಟ್ರೆಸ್ಟು. ಸೊ ಅದಕ್ಕೆಲ್ಲ ಆ ಚೇಂಜಸ್ಗೆಲ್ಲ ಇಫ್ ಯು ಗೆಟ್ ಆನ್ ಬೋರ್ಡ್ and surrender to your journey, January is going to be simply like Disney energy. So if you resist, like ಇಲ್ಲ ನನಗೆ ಹಳೇದೇ ಇರಬೇಕು, ನನಗೆ ಇದು ಬದಲಾವಣೆ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ಅಂದರೆ ಇಟ್ ಕ್ಯಾನ್ ಬಿ ಡಿಫಿಕಲ್ಟ್. ಯಾಕೆಂದರೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಅಂತ ಹೇಳ್ತಾರೆ. ಚೇಂಜಸ್ ಮಾತ್ರನೇ ಸತ್ಯ ಪ್ರಪಂಚದಲ್ಲಿ. ಚೇಂಜ್ ಆಗದೆ ಇರೋವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಸ್ಟೇಜಸ್ಸಲ್ಲೂ ಬದಲಾಗ್ತಾ ಇರುತ್ತೆ. ಸೊ ಇಟ್ ಈಸ್ ಯೋರ್ ಟೈಮ್ ಆಫ್ ಟ್ರಾನ್ಸ್ಫರ್ಮೇಷನ್. ಯಾಕೆಂದರೆ ಯು ಗಾಡ್ ಅ ಕಾರ್ಡ್ ಆಫ್ ಟ್ರಾನ್ಸ್ಫರ್ಮೇಷನ್ ಆಫ್ ಚೇಂಜಸ್ ಬಗ್ಗೆ ಮಾತಾಡಬೇಕಾದ್ರೆ. ಸೊ ಲಾಟ್ ಆಫ್ ಚೇಂಜಸ್, ಟ್ರಾನ್ಸ್ಫರ್ಮೇಷನ್, ನ್ಯೂ ಎನರ್ಜಿ, ಲೈಕ್ ಯು ಆರ್ ರೆಡಿ. ಮತ್ತು ಈ ಕಾರ್ಡು ನೋಡ್ತಾ ಇದ್ರು ಇಟ್ಸ್ ಲೈಕ್ ಅ ಪೋಸ್, a dance pose or something, or exercise, or tai chi ಎಲ್ಲ ಹೇಳದ್ನಲ್ಲ, there is going to be lot of rhythmic movement. ಸೊ ಆ ಥರ ಇದೆ ಇದು. ಆ್ಯಂಡ್ ಆಲ್ಸೋ ಈ ಕೈಯಲ್ಲಿ ಆ ಲೈಟನ್ನು ಯು ಆರ್ ಇನ್ವೈಟಿಂಗ್ ದಟ್ ಲೈಟ್. ಯು ಆರ್ ಇನ್ವೈಟಿಂಗ್ ನಿಮ್ಮ ಪವರ್ನ ನಿಮ್ಮ ಲೈಫ್ಗೆ. ಯು ಆರ್ ಇನ್ವೈಟಿಂಗ್ ಲೈಫ್ ಫೋರ್ಸ್ ನಿಮ್ಮ ಜೀವನಕ್ಕೆ. ಇಷ್ಟು ದಿನ ವೀಕು, ಟಯರ್ಡ್ ಎಲ್ಲ ಅಂತ ಅನ್ನಿಸ್ತಿದ್ರೆ ಆ ಸ್ಟ್ರೆಂತ್ನ ಇನ್ವೈಟ್ ಮಾಡ್ತಾ ಇದ್ದೀರಾ. ಇಷ್ಟು ದಿನ ನೀವು ಡಿಸಪಾಯಿಂಟೆಡ್ ಆಗಿ ಬೇರೆ ಜನರು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದರೆ ನಿಮ್ಮ ಪ್ರೀತಿನ ನೀವು ಇನ್ವೈಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ. ಆ ಲವ್, ಯು ಆರ್ ಲವ್. ಬೇರೆಯವ್ರ ಹತ್ರದಿಂದ ಇನ್ವೈಟ್ ಮಾಡ್ತಾ ಇಲ್ಲ, ನಿಮ್ಮ ಒಳಗಡೆಯಿಂದ ನೀವು ಇನ್ವೋಕ್ ಮಾಡ್ತಾ ಇದ್ದೀರಾ ಇಂಟರ್ನಲ್ ಲವ್ನ, ಆ ಸೆಲ್ಫ್ನ ಲವ್ನ. ಆ್ಯಂಡ್ you are attracting a lot of opportunities. Group number 2, ಜಾನ್ವರಿ ಅಂತಾನೆ ಅಲ್ಲ, ಹೋಗ್ತಾ ಎಷ್ಟೊಂದು ಹೊಸ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಡೆಫಿನೆಟ್ಲಿ ಲವ್ ರಿಲೇಷನ್ಶಿಪ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಸೋಲ್ಮೇಟ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಹೊಸ ಫ್ರೆಂಡ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಹೊಸ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಯಾವುದು ನಿಮಗೆ ವ್ಯಾಲ್ಯೂ ಕೊಡೋವಂಥದ್ದು, ನಿಮ್ಮ ವ್ಯಾಲ್ಯೂನ ಎನ್ಹ್ಯಾನ್ಸ್ ಮಾಡೋವಂಥದ್ದು, ನಿಮ್ಮ ಜೀವನದಲ್ಲಿ ಖುಷಿನ, ಪ್ರೀತಿನ ಹೆಚ್ಚಿಸೋ ಅಂಥ ಒಂದು ಸಿಚುವೇಶನ್ಸು, ಜನರು, ಈವೆಂಟ್ಸು, ಇದನ್ನೆಲ್ಲ ನಿಮ್ಮ ಲೈಫಿಗೆ ಸ್ಲೋ ಆಗಿ ಇನ್ವೈಟ್ ಮಾಡ್ತಾ ಇದ್ದೀರಾ. ಬಟ್ ದಿಸ್ ಈಸ್ ಯುವರ್ ಜಾನ್ವರಿ ಎನರ್ಜಿ ಆ್ಯಂಡ್ ರಿಯಲಿ get on board ಎಲ್ಲ ಚೇಂಜಸ್ಗೂ. ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ 2024. ಆಲ್ ರೈಟ್. ಸೊ ಅದು ನಿಮ್ಮ ಜಾನ್ವರಿ ಮಂತ್ ಎನರ್ಜಿ ಪ್ರೊಡಿಕ್ಷನ್ಸ್ ಗ್ರೂಪ್ ನಂಬರ್ 2. ಐ ಆಮ್ ರೆಡಿ ಫಾರ್ ಚೇಂಜಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆಲ್ ರೈಟ್. ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆಲ್ ರೈಟ್. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಾಗ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.